ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೊಸ ಗಾನ ಬಜಾನ ಹಳೆ ಪ್ರೇಮ ಪುರಾಣ ನೀನು ತುಂಬಾ ನಿಧಾನ ಸ್ಪೀಡ್ ಆಗಿದೆ ಜಮಾನ ನನ್ನ ಜೊತೆ ಜೋಪಾನ ಹೊಸ ಗಾನ ಬಜಾನ ನಿಧಾನವೇ ಪ್ರಧಾನ ಅತ್ತೆ ಸೇಫ್ ಪ್ರಯಾಣ ಹೇಳಿಕೊಂಡೆ. ಏನ್ರಿ ನಿಮ್ ಜೋಶ್ ಹಂಗ ಡ್ಯಾನ್ಸ್ ಮಾಡುದು ಒಂದ್ ಚೂರಾದ್ರೂ ನನ್ ಜೋಶಿಗೆ ಮ್ಯಾಚ್ ಮಾಡ್ಬೇಕು ತಾನೇ ನೀವು. ನಿಮ್ ಜೋಶ್ ನಿಮ್ಗೆ ನಮ್ ಜೋಶ್ ನಮ್ಗೆ. ನೀ ಕಾಲ್ ಹಿಂಗ್ ಮಾಡ್ಬಿಟ್ಟು ಅದು ಎಷ್ಟ್ ಚೆನ್ನಾಗಿ ಹಾಕಿದಾರೆ ಸ್ಟೆಪ್. ನೀವ್ ಹಂಗ್ ಮಾಡ್ಬೇಕಾಗಿತ್ತು ತಾನೆ. ಕಾಲ್ ಹಿಂಗೆ ಟ್ರೆಂಡಿಂಗ್ ಸ್ಟೆಪ್ ಹೊಸ ಗಾನ ನೋಡಿ ನಾಳೆ ವೈರಲ್ ಆಗ್ಲಿಲ್ಲ ಅಂದ್ರೆ ಕೇಳಿ ಇದು. ಓಕೆ ಸ್ವಲ್ಪ ನಿಧಾನ. ಓಕೆ ಬನ್ನಿ ಶುರು ಮಾಡೋಣ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ, ಸಾವಿರ ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಅರಸಿಯನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಜೋಡಿ ನಂಬರ್ 1 ಕಿಂಗ್ಸ್ ಹಾಗೂ ನಮ್ಮ ಸೂಪರ್ ಕ್ವೀನ್ ಗಳ ಜೊತೆಯಾಟ. ಇಬ್ಬರ ಹೋರಾಟ, ಇಬ್ಬರ ಹುಡುಗಾಟ. ಹೊಸ ಲುಕ್ ಅಲ್ಲಿ, ಹೊಸ ಕಿಕ್ ಅಲ್ಲಿ ಈ ವಾರದ ಸಂಚಿಕೆ ಆರಂಭ ಆಗಿದೆ. ಫುಲ್ ಫನ್, ಫುಲ್ ಮಸ್ತಿ. ಬನ್ನಿ ಮುಂದುವರಿಸೋಣ. ಇದು ಸೂಪರ್ ಕ್ವೀನ್ ವಿತ್ ಜೋಡಿ ಕಿಂಗ್. ಸೂಪರ್, ಬನ್ನಿ ಶುರು ಮಾಡೋಣ. ಕರೀರಿ, ಅದ್ಯಾರನ್ನ ಕರೀತೀರಾ ಕರೀರಿ. ಕಮಾನ್. ಓಕೆ, ಈಗ ವೇದಿಕೆಗೆ ಬರ್ತಾ ಇದ್ದಾರೆ ನಮ್ಮ ನವರಸ ನಾಯಕಿ ಚಂದ್ರಕಲಾ ಅಮ್ಮ ವಿತ್ ಸೀರುಂಡೆ ರಘು ಅವರು, ಹಾಗೂ ಅವರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ ಐಶ್ವರ್ಯ ಸಿಂಧೋಗಿ ವಿತ್ ಕಿಸ್ಸಿಂಗ್ ಸ್ಟಾರ್ ನೀನಾದ್. ನೀನಾದ್ ಎಷ್ಟು ಜೋಶಲ್ಲಿ ಬಂದ್ರಿ ಅಂತಂದ್ರೆ ಸುತ್ತ ಹೊಡ್ಕೊಂಡು ಡಾನ್ಸ್ ಮಾಡ್ಕೊಂಡು ಫ್ಲೈಂಗ್ ಕಿಸ್ ಎಲ್ಲ ಕೊಡ್ಕೊಂಡು ಸಕ್ಕದ ಎಂಟ್ರಿ ಇತ್ತು. ನಾನು ಯಾವಾಗ್ಲೂ ಇಷ್ಟೋ ಜೋಶಲ್ಲಿ ಇರ್ತೀನಲ್ಲ, ಅದೇನೋ ಹೊಸದಿದ್ಯಾ ಏನಾದ್ರು? ಸ್ವಲ್ಪ ಜಾಸ್ತಿ ಜೋಶಲ್ಲಿ ಇದೀರಲ್ಲ. ಜೋಡಿ ನಂಬರ್ 1 ನಿಮ್ ಮಿಸಸ್ ಜೊತೆ ಬರ್ತಾ ಇದ್ರಿ. ಓಕೆ, ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ಇಲ್ಲೂ ಹಂಗೆ ಬಂದ್ರಲ್ಲ. ಹಂಗೆ ಅನ್ಕೊಂಡ್ ಬರ್ತಾ ಇರ್ತೀನಿ. ಈ ಕಡೆ ನೋಡಿದ್ರೆ ಫೇಸ್ ಕಟ್ ಬೇರೆ ತರ ಇದೆ. ಓಹೋ, ಆಮೇಲೆ ಗೊತ್ತಾಗ ಇದು ಜೋಡಿ ನಂಬರ್ ಅಲ್ಲ ಇದು. ನಾನು ರಿಯಾಲಿಟಿಗೆ ಬರ್ಬೇಕು ಅಂತ ಆಮೇಲೆ ಗೊತ್ತಾಗತ್ತೆ. ಮಾಯಾಂಗನೆ ಐಶ್ವರ್ಯ ಅವರೇ, ನಾಗಿನಿಯಲ್ಲಿ ತ್ರಿಶೂಲ್ ಸಿಕ್ಕಿರ್ಲಿಲ್ಲ ಅಲ್ವಾ ನಿಮ್ಗೆ? ಇಲ್ಲ. ಈಗ ಜೊತೆಲೆ ನಿಂತ್ಕೊಂಡಿದ್ದಾರೆ. ಎಕ್ಸಾಕ್ಟ್ಲಿ ಅದೇ ಕರ್ಮ ಅನ್ನೋದು, ಅದೇ ಡೆಸ್ಟಿನಿ. ಸೊ ನಾಗಿಣಿಯಲ್ಲಿ ಇವ್ರು ಬೇಡ ಅಂದ್ರೂ ಅವ್ರ ಮೇಲ್ ಬೀಳ್ತಾ ಇದ್ದೆ ನಾನು. ಇವಾಗ ಇವರೇ ಸಿಕ್ಬಿಟ್ಟಿದಾರಲ್ಲ ಸೂಪರ್ ಕ್ವೀನ್ ಅಲ್ಲಿ ನನ್ನ ಪಾರ್ಟ್ನರ್ ಆಗಿ. ನಾನು ಅದಕ್ಕೆ ಕಾಯ್ತಾ ಇದ್ದೆ. ಸೀರಿಯಲ್ ಅಲ್ಲಿ ಅವರೇ ಒಂದ್ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಸೀರಿಯಲ್ ಅವ್ರು ಮಾಡಿಲ್ಲ ಅಂದ್ರೆ ಜೀ ಕನ್ನಡದವ್ರು ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡದವ್ರು. ಒಂದು ಮಾಡಿದ್ದಾರೆ. ಈಗ ಏನ್ ಗೊತ್ತಾ, ಇವರಿಬ್ರು ಕೆಮಿಸ್ಟ್ರಿ ಆಕ್ಚುಲಿ ಚೆನ್ನಾಗಿದೆ ಅಲ್ವಾ? ಈಗ ನಾಗಿನಿಯಿಂದ ಇಲ್ಲಿಗೆ ಬಂದಿರೋರು ಇವರು. ನಾಗಿನಿ ಡಾನ್ಸ್ ಒಂದ್ಸಲ ವೇದಿಕೆ ಮೇಲೆ ಆದ್ರೆ ಚೆನ್ನಾಗಿರತ್ತೆ ಅಲ್ವಾ? ಮ್ಯೂಸಿಕ್. ಜಾರಿ ಜಾರಿ ಹೊರ ಬಂದ ತಾಳೆ ಹೂವ ಎದೆಯಿಂದ ಜಾರಿ ಜಾರಿ ಹೊರ ಬಂದ. ನಾಗಿನಿ ನಾನಾದಾಗ ನಿನ್ನರಸಿ ಬಂದಾಗ ಕತ್ತೋಡುವೆಯೋ ಮುದ್ದಾಡುವೆಯೋ. ತಾಳೆ ಹೂವ ಪೊದೆಯಿಂದ ಜಾರಿ ಜಾರಿ ಹೊರ ಬಂದ. ತಾಳೆ ಹೂವ ಪೊದೆಯಿಂದ ಜಾರಿ ಜಾರಿ ಹೊರ ಬಂದ. ನನ್ನರಸಿ ಬಂದಾಗ ಮುದ್ದಾಡಿದರು. ನೀನಾದವ್ರೆ, ಅದ್ ಯಾವ ಈ ತರ ಬರೋದು? ನಮಗ್ ಡ್ಯಾನ್ಸ್ ಇಲ್ವಾ? ನಾಗಿನ್ ಡಾನ್ಸೇ ಮಾಡ್ತೀರಾ? ನಾನು ನಾಗಿನ್ ಡ್ಯಾನ್ಸ್ ಮಾಡಲ್ಲ, ರಚಿತಾ ಮೇಡಮ್ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಅಲ್ಲಿ ಅವ್ರ ಜೊತೆ ನನ್ನ ಡ್ರೀಮ್, ಅದು ಬಹಳ ದೊಡ್ಡ ಕನಸು. ನಿನಗೆ ಗೇಮ್ ಆಡು ಅಂತ ಕರ್ಕೊಂಡ್ ಬಂದಿರೋದು, ರಚು ಅವ್ರ ಜೊತೆ ಡ್ಯಾನ್ಸ್ ಮಾಡು ಅಂತಲ್ಲ. ಇರಿ ಒಂದ್ ನಿಮಿಷ. ರಘುವರೆ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ನೀವು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಈಗ ಈ ಕ್ಷಣದಲ್ಲಿ ನಿಮ್ಗೊಂದು ಟಾಸ್ಕ್. ಓಕೆ, ನೀವು ಶಂಕರಣ್ಣ KGF ಡೈಲಾಗ್ ನ ಇನ್ನೊಂದ್ಸಲ ಹೇಳ್ತೀವಿ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್.
I don't like. But violence likes me. ಬರ್ತಾನೆ. ಕಾಂಟ್ ಅವಾಯ್ಡ್. ಡೈಲಾಗ್ ಗೊತ್ತಿರಲಿಲ್ಲ ನನಗೆ. ಓಕೆ ಇವಾಗ ನಿಮ್ ಚಾನ್ಸ್ ಆಗೋಯ್ದೆ. ಈಗ ನಾನು ಮಾಡ್ತೀನಿ. Violence, violence, violence. I don't like it. But violence likes me. I can't help it. ಡೈಲಾಗ್ ಸಖತ್ತಾಗಿತ್ತು. ಸೀತಾರಾಮ ದಯವಿಟ್ಟು ಬನ್ನಿ. ಅವ್ರ ಬಂದು ನಾನು ನಿಮ್ಮ ಜೊತೆ ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡ್ಲಾ? ನೀವು ಹೂ ಅಂದ್ರೆ ನಾನು ಕಾಯ್ತಾ ಇದ್ದೀನಿ, ಬನ್ನಿ. ಅವ್ರಿಗೆಲ್ಲ ಅವಕಾಶ, ನನಗೆ ಮಾತ್ರ ಥ್ಯಾಂಕ್ ಯು. ಐ ಆಮ್ ವೇಟಿಂಗ್ ಫಾರ್ ಯು. ಈಗ ಗೇಮ್ ಶುರು ಮಾಡೋಣ ಅಲ್ಲ? ಶುರು ಮಾಡೋಣ. ಈ ಗೇಮ್ಗೆ ಒಂದು ಸೂಪರ್ ಬೆನಿಫಿಟ್ ಇದೆ, ಏನ್ ಗೊತ್ತಾ? ಏನದು? ಈ ಗೇಮ್ ವಿನ್ನರ್ಸ್ ಜೊತೆ ನಮ್ಮ ಚಂದನವನದ ಡಿಂಪಲ್ ಕ್ವೀನ್ ಬುಲ್ಬುಲ್ ರಚಿತಾರಾಮ್ ಅವರು ಬಂದು ಡಾನ್ಸ್ ಮಾಡ್ತಾರೆ ಗೆದ್ದವ್ರ ಜೊತೆ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಸೀರುಂಡೆ ಅವರು ಪ್ಲೀಸ್ ಕಣ ಬಿಟ್ಕೊಟ್ಬಿಡ ಅಂತದಾರೆ. ಆಟ ಏನು ಅಂತ ಹೇಳ್ತೀನಿ, ಸೆಟಪ್ ಪ್ಲೀಸ್. ಈ ಆಟದ ಹೆಸರೇನಪ್ಪ ಅಂತಂದ್ರೆ ಗಳಗಳಗಳಗಾನ. ಏನಂತಂದ್ರೆ ಬಾಯಲ್ಲಿ ನೀರ್ ತುಂಬಿಕೊಂಡು ನಮ್ಮ ರಘು ಅಂಡ್ ನೀನಾದವರು ಅಂದ್ರೆ ನಮ್ಮ ಕಿಂಗ್ಸ್ ಹಾಡನ್ನ ಹಾಡ್ಬೇಕು. ಗಂಟಲಲ್ಲಿ ನೀರ್ ಇಟ್ಕೊಂಡು. ಹೌದು. ಸೊ ನಮ್ಮ ಕ್ವೀನ್ಸ್ ಆ ಹಾಡು ಯಾವ್ದು ಅಂತ ಕಂಡಿಡಿಬೇಕು ಅಷ್ಟೇ. ಅವ್ರೇನು ಅಂತಂದ್ರೆ ಬೇಸಿಕಲಿ ನಾವು ಈಗ ಹುಷಾರಿಲ್ದಾಗ ಗಾಗಲ್ ಮಾಡ್ತೀವಲ್ವಾ, ಅಷ್ಟೇ ಗಾಗಲ್ ಮಾಡ್ತಾ ಹಾಡನ್ನ ಹೇಳ್ಬೇಕು. ಇದೇನು ಅಂತಂದ್ರೆ ಆಲ್ಟರ್ನೇಟ್ ಆಗಿ ನಿಮ್ಗೆ ಅವಕಾಶಗಳು ಸಿಗುತ್ತೆ. ಒಂದ್ಸಲ ನೀವು ಮಾಡಿದ್ರೆ ಒಂದ್ಸಲ ಅವ್ರು ಮಾಡ್ಬೇಕು, ಅವ್ರು ಮಾಡಿದ್ರೆ ನೀವು ಮಾಡ್ಬೇಕು. ಓಕೆನಾ? ನಾವು ಕ್ಯೂ ಕಾರ್ಡ್ಗಳಲ್ಲಿ ಕೆಲವೊಂದು ಫೇಮಸ್ ಹಾಡುಗಳನ್ನ ರೆಡಿ ಇಟ್ಕೊಂಡಿದೀವಿ. ಆ ಹಾಡುಗಳು ಯಾವುದು ಅಂತ ನಮ್ಮ ಕಿಂಗ್ಗಳಿಗೆ ತೋರಿಸ್ತೀವಿ. ಅದನ್ನ ಅವರು ಗಾರ್ಗಲ್ ಮಾಡಿ ಹಾಡನ್ನ ಹೇಳಬೇಕು. ಓಕೆನಾ? ಅದೇ ಗಳಗಳಗಳ ಗಾನ. ಯಾವುದೇ ಕಾರಣಕ್ಕೂ ಗಂಟ್ಲಲ್ಲಿ ನೀರ್ ಖಾಲಿ ಮಾಡ್ಕೋಬಾರ್ದು. ನೀರ್ ಖಾಲಿ ಆದ್ರೆ ತಿರ್ಗಾ ಕುಡಿಬೇಕಾಗುತ್ತೆ. ಎಸ್. ಓಕೆ, ಗಳಗಳಗಳ ಗಾನ ಈಗ ಶುರು. ಸೊ ಮೊದಲನೇ ಹಾಡು ಯಾವುದು ಅಂತ ನಾನು ನೀನಾದವ್ರಿಗೆ ತೋರಿಸ್ತೀನಿ, ಬನ್ನಿ. ಓಕೆ, ಚೀರ್ಸ್. ಕರೆಕ್ಟ್ ಆಗಿದೆ. ಓಕೆ, ಈಗ ಸೀರುಂಡೆ ರಘು ಅವ್ರ ಚಾನ್ಸು. ಸೀರುಂಡೆ ರಘು ಅವರು ಎಸ್ ಸರ್ ಗಳಗಳ ಗಾನ ಹೇಗ್ ಮಾಡ್ತಾರೆ ಸೀರುಂಡೆ ರಘು ಅಂತ ನೋಡೋಣ. ಆಯ್ತಾಯ್ತು, ಕಳಿಸ್ಕೊಡ್ತಾರೆ. ಗೊತ್ತಲಿಲ್ವಾ? ಮೇಕೆ ಸೈಕಲ್ ಸಿಕ್ಕಾಕೊಂಡ್ಬಿಟ್ಟಿದೆ. ಹೌದಾ? ನೋಡ್ತಾ ಇದಾರೆ. ಸರಿ ಸರಿ. ಸಾಯಂಕಾಲ ಶೂಟಿಂಗ್ ಮುಗಿದ್ಮೇಲೆ ನೀರ್ ತಗೊಳ್ಳಿ. ಈಗ ಫುಲ್ ಈಗ ನುಂಗಂಗಿಲ್ಲ. ಲೈಟ್ ಅವ್ರಂತ ಬನ್ನಿ ಕೆಳಗೆ ಇಳಿದು. ಅವ್ರು ಬರ್ಬೇಕಾ? ಓಕೆ, ಗೊತ್ತಾಗ್ಲಿಲ್ಲ ಅಲ್ಲ? ಈಗ ಇಲ್ಲಿ ನಮ್ಮ ಕ್ವೀನ್ಗಳಲ್ಲಿ ಯಾರು ಗೊತ್ತಾಯ್ತು ಸರ್? ನೀವ್ ಹೇಳ್ತೀರಾ? ಮಿತ್ರ ಸರ್ ಹೇಳ್ತಾರಂತ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗ ಬಾ, ಗಟ್ಟಿ ಮೇಳ ಚಚ್ಚುತ್ತಿರಲು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ ಆಯಿತೀಗ ಬೇಗ ಬಾ, ಗಟ್ಟಿ
ಜೊತೆಲಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸೆಗೆ ಬಾರೋ ಬಾರೋ ಕಲ್ಯಾಣ ಮಂಟಪಕ್ಕೆ ಬಾ. ಸೊ ಈಗ ಮತ್ತೆ ನೀನಾದವರ ಸರದಿ. ಓಕೆ, ಅಲ್ಲೇ ಒಂದೇ ಒಂದು ಅಕ್ಷರ ಆನ ಆನ ಅನ್ಬಿಟ್ರು ಬಿಟ್ಟಿಟ್ಟು ಅದೀಗ. ಇನ್ನೊಂದ್ಸಲ ಚಾನ್ಸೇ ಇಲ್ಲ. ನೋ ವೇ. ಅಲ್ಲಿ ನೋಡಿ ಐಶ್ವರ್ಯ ಇಲ್ಲಿದ್ದಾರೆ, ರಚ್ಚು ಅವ್ರು ಅಲ್ಲಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ ಅದು ಎಲ್ಲರಿಗೂ. ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ನಿನ್ನ ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಜಾಜಿ ಮಲ್ಲಿಗೆ ನೋಡೆ ಸೋಜುಗದ ಹೂವೆ ನೋಡೆ ಎನ್ನ ಮ್ಯಾಲ ಮುನಿವಾರೆ. ಈಗ ಗಳಗಳ ಗಾನ ಈರುಂಡೆ ರಘು ಅವರು ನಿಮ್ಮ ಗಳಗಳ ಗಾನ. ಬದನೆಕಾಯಿ ತಗೊಂಡೆ ನೀರು ಕುಡಿ. ನೀರ್ ಖಾಲಿ ಆಯ್ತು, ನೀರ್ ಕುಡಿ. ಗೊತ್ತಾಗ್ತದೆ ನೀರ್ ಖಾಲಿ ಆಯ್ತು. ಡೂಮ್ 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 ರಾಕ್ ಅಂಡ್ ರೋಲ್. ಈಗ ಐಶ್ವರ್ಯ ಅವರು ಟ್ರೈ ಮಾಡ್ಬೇಕು ಅಂಡ್ ನೀನಾದವರು ಯಾವ ಹಾಡು ಅಂತ ಕಂಡು ಹಿಡಿಬೇಕು. ಓಕೆ, ವಾಕ್ಯ ಓಕೆ. ಸೌಂಡೇ ಗೊತ್ತಿಲ್ಲ. ಚೋಕ್ ಆಗ್ತಾಳೆ, ಚೋಕ್ ಆಗ್ತಾಳೆ. ದೇವರೇ ಅರ್ಥ ಆಗ್ತಾಯಿಲ್ಲ. ನೀರು ಸತ್ತಾಗ್ತಾರಲ್ಲ ಆ ಥರ ಆಡ್ತಾಳೆ. ನೀರ್ ಖಾಲಿ, ನೀರ್ ಖಾಲಿ, ನೀರ್ ಖಾಲಿ, ನೀರ್ ಖಾಲಿ, ನೀರ್ ಖಾಲಿ. ಓಕೆ, ಆಗೋಯ್ತು ಆಗೋಯ್ತು. ನೀನು ರಚ್ಚು ತೋರಿ. ಅವ್ರು 3 ಜನನ್ ಕೇಳಿ. ಓಕೆ, ನೀವು 3 ಜನ ಹೇಳಿ. ಎಲ್ಲರಿಗೂ ಗೊತ್ತಾಯ್ತಪ್ಪ. ಪಕ್ಕದಲ್ಲಿ ನಿಂತಿರೋ ನೀನಾದಾಗ ಮಾತ್ರ ಗೊತ್ತಾಗ್ಲಿಲ್ಲ. ಲಾ ಅಂತಾನೆ ಹೇಳ್ತಾ ಇದ್ರು ನೀನಾದ್. ಆದ್ರೆ ಗೊತ್ತಾಗ್ತಲ್ಲ, ವರ್ಡಿಂಗ್ಸ್ ಗೊತ್ತಾಗ್ತಲ್ಲ. ನೀವು ಹಾಡ್ ಗೆಸ್ ಮಾಡೋದ್ಕಿಂತ ಅವ್ರ ಬಾಯಿಲ್ ಬರ್ತಿದ್ದಿದ್ ನೀರ್ ಒರ್ಸೋದ್ರಲ್ಲಿ ಬಿಜಿ ಇದ್ರಿ. ಈಗ ಈ ಕಡೆ ಚಂದ್ರಕಲಾ ಅಮ್ಮವರು. ಓಕೆ, ಇನ್ನೊಂದ್ಸರಿ ಪಟ ಪಟ ಪಟಾಯಿಸು, ಲಗ ಲಗ ಲಗಾಯಿಸು, ಹೆಣ್ಣು ಹೊಂದು ಮಣ್ಣೆಲ್ಲ ಸಿಕ್ಕ ಜಮಾಯಿಸು, ಟಕ ಟಕ ಟಕಾಯಿಸು.
ಓಕೆ, ಐಶ್ವರ್ಯ ನಿಮ್ಗೋಸ್ಕರ. ನೀರ್ ಕುಡೀರಿ. ಈಗ ಬಂದ್ಬಿಡುತ್ತೆ. ಓ, ನೀನ್ ಅದ್ ಇನ್ನೂ ಗೊತ್ತಾಗಿಲ್ಲ. ನೀರ್ ಕುಡೀರಿ. ಹೇಳಿ ಪ್ಲೀಸ್, ನನ್ ಡ್ರೀಮು ಪ್ಲೀಸ್, ಯಾರು ಹೇಳ್ಕೊಬೇಡಿ. ಮೀರಿದ ಜೋಪಾನ, ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡ. ಏನಲ್ಲ ಆಯ್ತಾಯ್ತು, ಗೊತ್ತಾಯ್ತು. ಆಯ್ತಾಯ್ತು. ಓಕೆ, ಇನ್ನೊಂದು ಕೊನೆಯ ಪ್ರಯತ್ನ. ಶಿವರುಂಡ ರಘು ಹಾಗೂ ಚಂದ್ರಕಲಾಮ್ಮ ಅವ್ರಿಗೀಗ. ನೀರ್ ಕುಡೀರಿ. ನೀರೋಯ್ತು. ಕುದುರೆ ಅತ್ತಿ ಪೆಟ್ಟ ಗುಮ್ಮ ನಾನು ಹೇಳಿದ್ದೆ ವಿನ್ನರ್ ಜೊತೆ ನಮ್ಮ ರಚಿತಾ ರಾಮ್ ಅವರು ಡಾನ್ಸ್ ಮಾಡ್ತಾರೆ ಅಂತ. ಸೊ ಯಾರು ವಿನ್ನರ್ ಆಗಿದ್ದಾರೆ? ನೀನಾದ್ ಬನ್ನಿ, ರಘು ಅವರೇ ಬನ್ನಿ. ಈಗ ಎಲ್ಲಾ ದೇವರನ್ನೂ ಬೇಡ್ಕೊಳ್ತಾ ಇದಾರೆ ನಾನೇ ಗೆಲ್ಬೇಕು, ಡಾನ್ಸ್ ಮಾಡ್ಬೇಕು ಅಂತ ಅಲ್ವಾ ರಘು ಅವರೇ? ನೀನಾದಂತೂ ಸಿಕ್ಕಿದ್ದೆ ಚಾನ್ಸ್. ರಮ್ಯಾ ಬಂದಿಲ್ಲ. ಇದು ಒಂದ್ಸಲನಾದ್ರೂ ನಾನು ರಚಿತಾ ಅವ್ರ ಜೊತೆ ಡಾನ್ಸ್ ಮಾಡ್ಲೇಬೇಕು ಅಂತ ಕಾಯ್ತಾ ಇದಾರಲ್ವಾ ಅಲ್ವಾ? And the winner is Nina. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೀವಿ ನಾವು. ಅದಕ್ಕೆ ಹಲೋ, ಇದು ನಮ್ ಪ್ರೋಗ್ರಾಮ್ ಸೂಪರ್ ಕ್ವೀನ್. ನಾವ್ ಹೆಂಗಾರು ಮಾಡ್ಕೊತೀವಿ. ಇಲ್ಲ ಆಯ್ತು, ಅವ್ರಿಗೋಸ್ಕರ ಒಂದ್ ಜೋಶ್ ಆಗ್ಲಿ. ನನ್ಗೊಂದ್ ಪ್ಯಾಥೋ ಸಾಂಗ್ ಆದ್ರೂ ನೀನ್ ಒಂದ್ ಹೆಜ್ಜೆ ಮುಂದೆನೂ ಹೋಗಂಗಿಲ್ಲ.
ನೀನು ಆಡ್ಬೇಕು ತಾನೆ. ಎಲ್ಲ ನಿಮ್ ಕರಳೆಲ್ಲ ಇಸ್ಕಾಕ್ಬಿಟ್ಟೆ. ರಘು ಒಂದು ಸಾಂಗ್ ಹಾಕಪ್ಪ ಅವನು ಆಗ್ಲಿ. ಸಿಕ್ಕು ತಾಳ ಸುಂದರಿ ಮುಂದೆ 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 ಹೋಗು ಹಿಂದೆ ಬಿದ್ದು ಮುಂದೆ ಹೋಗು ಅಡ್ಡ ಬಿದ್ರು ತಪ್ಪೆ ಎಲ್ಲ ಇವಳೆ ನಿನ್ನ ಕಿನ್ನರಿ ಎದೆಯಲ್ಲಿ ಇವಳ ಹಾವಳಿ ಜಾಸ್ತಿ ಆಗಿದೆ ನಿನ್ನ ಬಿಟ್ಟು ಬದುಕಲಾರೆನು ಮನಸ್ಸು ಹಾಡಿದೆ ಓ ನಂದಿನಿ ನನ್ನ ಪ್ರಾಣ ಕಣೆ ನನ್ ಪ್ರಾಣ ಯಾಕೆ ತಿಂತ್ಯ? ಹಿಂದೆ 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 ಹೋಗು ಮಕ್ಕಳು ಹಿಂದೆ ಹೋಗು ಕಣ್ಣು ಹೊಡೆದು ಲೈನು ಹಾಕು ಸಿಕ್ಕು ತಾಳ ಸುಂದರಿ ಜೋಕ್ ಸೂಪರ್. ರಾಘವರೇ 4 ಜನ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ವೆರಿ ವೆರಿ ವೆಲ್ ಡನ್, ವೆರಿ ಎಕ್ಸೈಟಿಂಗ್. ಪ್ರಾಬಬ್ಲಿ ಸ್ಕೋರ್ ತರ ಕೊಡಬೇಕು ಅಂದ್ರೆ ದಿಸ್ ವಿಲ್ ಸ್ಟ್ಯಾಂಡ್ 1. ಇದುವರೆಗೂ ಆಗಿರೋ ಎಂಟರ್ಟೈನ್ಮೆಂಟ್ ಅಲ್ಲಿ 4 ಜನ ತುಂಬಾ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದ್ರಿ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಕಡೆಯಲ್ಲಿ ಬಂತು ಅಂತ ಒಂದು ಎಂಟರ್ಟೈನ್ಮೆಂಟ್ ಇಲ್ಲಿಂದ ಅಲ್ಲಿಗೆ ಇದು ಹೈ ವೋಲ್ಟೇಜ್ ಎನರ್ಜಿ. ಅಂಡ್ ರಘು ಅಂಡ್ ನಿನಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಆ ಇನ್ವಾಲ್ವ್ಮೆಂಟ್ ತುಂಬಾ ಖುಷಿ ಆಗ್ತಿದೆಪ್ಪ ನನಗೆ. ತುಂಬಾ ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಟ್ರಿ. ಅಂಡ್ ಈ ಕಡೆ ನಮ್ಮ ಚಂದ್ರಕಲಾ ಮೇಡಮ್ ಅಂಡ್ ಐಶು ಅವರು ಅಷ್ಟೇ ಎಕ್ಸೈಟಿಂಗ್ ಆಗಿ ಅಷ್ಟೇ ಎನರ್ಜೆಟಿಕ್ ಆಗಿ ನಿಮ್ ಜೊತೆ ಸಾಥ್ ಕೊಟ್ರು. ವೆರಿ ವೆರಿ ನೈಸ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ರೌಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘು. ರಚ್ಚು ಅವರಂತೂ ಆಕ್ಚುಲಿ ವಿನ್ನರ್ ಜೊತೆ ಡಾನ್ಸ್ ಮಾಡ್ಬೇಕು ಅಂತಿತ್ತು, ಬಟ್ ಪಾಪ ಪ್ರೀತಿಯಿಂದ ರಘು ಅವ್ರ ಜೊತೆನೂ ಡಾನ್ಸ್ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಭಗ್ನ ಪ್ರೇಮಿ ನಮ್ಮ ಕುರಿಯವ್ರ ಜೊತೆನೂ ಡಾನ್ಸ್ ಮಾಡಿದ್ರು. ವೆರಿ ಸ್ವೀಟ್ ಆಫ್ ಯು ರಚ್ಚು. ಐ ಥಿಂಕ್ ಈ ತರ ಕಾನ್ಸೆಪ್ಟ್ ಲೈಕ್ ಈ ತರ ಒಂದು ಟಾಸ್ಕ್ ಪ್ಲಾನ್ ಮಾಡಿದಾಗ ಎಲ್ರಿಗೂ ತಲೆಗೆ ಹುಳ ಬಿಟ್ಟಂಗೆ ಯಾವ ಹಾಡು ಅಂತ. ನನ್ನ ಫಸ್ಟ್ ವರ್ ಲೈಕ್ ಒಂಥರ ಸೈಲೆಂಟ್ ಅಲ್ಲಿ ಕೂತಿರ್ಲಿಲ್ಲ, ಎಲ್ರಿಗೂ ತಲೆ ಹುಳ ಬಿಟ್ಟು ಯಾವ ಹಾಡಿದು ಅಂತ. ಬಟ್ 4 ಜನ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಟಾಸ್ಕ್. ಥ್ಯಾಂಕ್ ಯು ಗೈಸ್. ಅಂಡ್ ಡಾನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಕೊಂಡ್ರು. ಫ್ಯಾಂಟಾಸ್ಟಿಕ್. ಮಾಲ್ವಿಕಾ ಅಮ್ಮ, ಮೊದಲನೇದಾಗಿ ಈಕೆ ಬಗ್ಗೆ ಹೇಳ್ತೀನಿ ನಾನು. ಐಶ್ವರ್ಯ, ನಾನು ಇವ್ರನ್ನ ಇವತ್ತೇ ನೋಡ್ತಾ ಇರೋದು. ತುಂಬಾ ನಿಮ್ಮಲ್ಲಿ ಪ್ರತಿಭೆ ಇದೆ. ಥ್ಯಾಂಕ್ ಯು ಮ್ಯಾಮ್. ಎಲ್ಲಾ ರೀತಿಯ ಅಭಿನಯನೂ ಮಾಡ್ತಾರೆ ಅವರು. ಹಾಡು ಗೆಸ್ ಮಾಡೋಕ್ ಸಹಾಯ ಮಾಡಿದ್ ಮಾತ್ರ ಅಲ್ಲ, ಗೆಸ್ ಮಾಡಿದ್ ಮಾತ್ರ ಅಲ್ಲ, ಅದಾದ್ಮೇಲೆ ಯಾವ ಹಾಡು ಬಂದ್ರು ಶಿ ವಾಸ್ ಎನಾಕ್ಟಿಂಗ್ ದ ಸಾಂಗ್ ದ ವೇ ಇಟ್ ಇಸ್ ಇನ್ ದ ಒರಿಜಿನಲ್ ಪಿಕ್ಚರೈಸೇಷನ್. ಅದು ಸುಲಭ ಇಲ್ಲ. ಒಳಗೆ ಸೇರಿದರೆ ಗುಂಡು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ತಮಾಷೆ ಅಲ್ಲ, ಮಾಲಾಶ್ರೀ ಸಚ್ ಎ ಗ್ರೇಟ್ ಆರ್ಟಿಸ್ಟ್. ಅವ್ರ ಥರ ಮಾಡೋದೇನು ತಮಾಷೆ ಕೆಲಸ ಅಲ್ಲ. ಬಹಳ ಚೆನ್ನಾಗಿ ಮಾಡ್ತೀರಿ, ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೇದಾಗ್ಲಿ. ಚಂದ್ರಕಲಾ ಅವರು ಬಹಳ ಪರಿಣಿತ ಕಲಾವಿದೆ. ಅವ್ರಿಗೆ ಈ ವೇದಿಕೆ ಇನ್ನಷ್ಟು ಮೆರಗನ್ನ ಕೊಟ್ಟಿದೆ ಅಷ್ಟೇ. ಈಗಾಗಲೇ ಬಹಳ ಅವರು ಪ್ರತಿಭಾವಂತೆ ಅನ್ನೋ ಹೆಸರನ್ನ ಎಲ್ಲ ಕಡೆ ಗಳಿಸ್ಕೊಂಡಿದ್ದಾರೆ. ಜನಪ್ರಿಯರು. ಅವ್ರ ವಯಸ್ಸಿಗೆ ಮೀರಿದ ಪಾತ್ರಗಳನ್ನ ಅವ್ರು ನಿರ್ವಹಿಸಿದ್ದಾರೆ. ವಿಭಿನ್ನವಾದ ಪಾತ್ರಗಳನ್ನ ಅವ್ರು ನಿರ್ವಹಿಸ್ತಾರೆ. ಹಾಗಾಗಿ ಅವರ ಕಲೆಗೆ ನಮ್ಮ ಗೌರವದ ಪ್ರಣಾಮಗಳು. ಅವರಲ್ಲಿರುವ ಕಲಾವಿದೆಗೆ ನನ್ನ ಪ್ರಣಾಮಗಳು.
ನಿನಾದ್ ಯಥಾ ಪ್ರಕಾರ ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಕೊನೆಗೆ ಬಂದು ಗುರಿ ಸೇರಿದೆ ಬಿಡಪ್ಪ ನೀನು. ಹಾಗಾಗಿ ಏನು ಹೇಳೋಕ್ಕೂ ಆಗಲ್ಲ, ನಿನಗೆ ಬೈಯೋಕ್ಕೂ ಆಗಲ್ಲ. ಒಳ್ಳೇದಾಗ್ಲಿ, ಚೆನ್ನಾಗಿ ಡಾನ್ಸ್ ಮಾಡಿದೆ. ನಿಮ್ಮ ಬಗ್ಗೆ ನನಗೆ ಹೆಚ್ಚಿನ ನಿರೀಕ್ಷೆ ಇರಲಿಲ್ಲ. ನೀವು ಮಿಮಿಕ್ರಿ ಮಾಡ್ತೀರಿ ಗೊತ್ತಿತ್ತು, ಇದೆಲ್ಲ ಮಾಡ್ತೀರಿ ಗೊತ್ತಿರ್ಲಿಲ್ಲ. ಆರ್ಕೆಸ್ಟ್ರಾಗಳಲ್ಲಿ ಕುಣಿತಿತ್ತು. ನೀವು ಕಾಮಿಡಿ ಚೆನ್ನಾಗಿ ಮಾಡ್ತೀರಿ ಅಂತ ಗೊತ್ತಿತ್ತು, ಡ್ಯಾನ್ಸ್ ಎಲ್ಲ ಮಾಡ್ತೀರಿ ಅಂತ ಗೊತ್ತಿರ್ಲಿಲ್ಲ. ಚೆನ್ನಾಗಿ ಮಾಡಿದ್ರಿ ನೀವೇ. ಆದ್ರೆ ನನಗನ್ಸುತ್ತೆ ಈ ಒಟ್ಟು ಈ ಟಾಸ್ಕ್ ನ ಹೈಲೈಟ್ ರಚ್ಚು ಅಲ್ವಾ. ಸಚ್ ಅ ಬಿಗ್ ಸ್ಟಾರ್, ಎಟ್ ಬಂದ್ ಡಾನ್ಸ್ ಮಾಡು ಅಂದ ತಕ್ಷಣ ಡಾನ್ಸ್ ಮಾಡೋ ಮನಸ್ಸಿರಬೇಕು. ಗುಡ್, ಅದು ಬಹಳ ದೊಡ್ಡ ಹೃದಯ ಇರಬೇಕು. ಆ್ಯಂಡ್ ಶಿ ಇಸ್ ವೆರಿ ವೆರಿ ಸ್ಪೋರ್ಟಿವ್ ಆ್ಯಂಡ್ ಶಿ ಇಸ್ ವೆರಿ ಸ್ವೀಟ್. ಸೊ ಅದು ಇವತ್ತು ನಿಮ್ಮೆಲ್ರಿಗೂ ಅದರ ಅನುಭವ ಆಗಿದೆ. ಕುರಿಯದ ಎಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ದೀರೋ ಆ ತಪಸ್ಸೆಲ್ಲ ಇವತ್ತು ಫಲಿಸಿದೆ. ನಾನು ಬಂದ ಗಳಿಗೆ ವಾರದಿಂದ ನಾನು ಇಲ್ಲಿದ್ರೆ ಇದೆಲ್ಲ ನಡೆಯುತ್ತೆ, ಗೊತ್ತಾಯ್ತಲ್ಲ. ಸೆಟ್ಟಿಗೆ ಬಂದಿದ್ ಮಹಾಲಕ್ಷ್ಮಿ ಬಂದಂಗಾಯ್ತು ಮೇಡಮ್, ಅದೃಷ್ಟ ದೇವತೆನೆ ಬಂದಂಗಾಯ್ತು ಮೇಡಮ್. ಇಷ್ಟೊಂದು ಡ್ಯಾನ್ಸ್ ಮನಸ್ಫೂರ್ತಿಯಾಗಿ ಅವ್ರು ಯಾವತ್ತೂ ಮಾಡಿರ್ಲಿಲ್ಲ ಮೇಡಮ್. ಆದ್ರೂ ಐ ಅಪ್ರಿಶಿಯೇಟ್ ಹರ್ ಸೋ ಮಚ್. ಐ ಲವ್ ಯು ರಚ್ಚು. ಥ್ಯಾಂಕ್ ಯು ಸೋ ಮಚ್ ಮಾಲ್ವಿಕಾ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಐಶ್ವರ್ಯ ಆ್ಯಂಡ್ ನಮ್ಮ ಚಂದ್ರಕಲಾ ಮೇಡಮ್ ಆ್ಯಂಡ್ ರಘು ಅವರೇ ಆ್ಯಂಡ್ ನೀನಾದವರೇ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ವೆರಿ ವೆಲ್ ಡನ್, ಥ್ಯಾಂಕ್ ಯು. ಈಗ ತಿನ್ನುವಂತ ಟಾಸ್ಕ್ ಅಂತಂದ್ರೆ ಯಾರಿಗಂತೂ ಯಾರಿಗಿಲ್ಲ ಅಲ್ವಾ. ಅದರಲ್ಲೂ ನಮ್ಮ ಹುಡುಗರು ಆಹಾ ಫೇವ್ರೇಟ್ ಸೂಪರ್ ಐಟಮ್ಗಳನ್ನ ತಂದಿಟ್ಟಿದ್ದಾರೆ. ಆಟ ಏನು ಅಂತ ಹೇಳ್ತೀನಿ. ಈ ಆಟಕ್ಕೋಸ್ಕರ ಸ್ವಾಗತಿಸಿ ನಟ ಗಾಯಕ ಕಂಬದ ರಂಗಯ್ಯ ಅವರು ವಿತ್ ಉತ್ತರ ಕರ್ನಾಟಕದ ಸುಂದರಿ ನೀತು ವನಜಾಕ್ಷಿ, ಹಾಗೂ ಇವರನ್ನ ಫೇಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಗೀತಾ ಭಾರತಿ ಭಟ್, ನಮ್ಮೆಲ್ಲರ ಪ್ರೀತಿಯ ಮಿತ್ರ ಸರ್. ಈಗ ಏನಪ್ಪಾ ಅಂತಂದ್ರೆ 2 ಫುಡ್ ಬಾಕ್ಸ್ ಇದೆ ಇಲ್ಲಿ ನೋಡಿ. ಇದು ನನ್ನ ಹತ್ರ ಇರುವಂತ ಫುಡ್ ಬಾಕ್ಸ್, ಇದು ಕೊರಿಯರ್ ಹತ್ರ ಇರುವಂತ ಫುಡ್ ಬಾಕ್ಸ್. ಓಕೆ, ಎರಡರಲ್ಲೂ ತಿನ್ನುವಂತ ಐಟಮ್ಗಳು ಇರುತ್ತೆ. ನನ್ನ ಹತ್ರ ಇರುವಂತ ಫುಡ್ ಅನ್ನ, ಅದರ ಯೂಸಸ್ ನ, ಅದ್ರ ಬೆನಿಫಿಟ್ಸ್ ನ, ಹೇಗಿರತ್ತೆ, ಎಷ್ಟು ರುಚಿಯಾಗಿರತ್ತೆ ಎಲ್ಲ ನಾನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ಕೊರಿಯವರು ಕೂಡ ಅವ್ರ ಹತ್ರ ಇರುವಂತ ಫುಡ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಆದ್ರೆ ಏನಂತಂದ್ರೆ ಏನ್ ತಿನ್ಬೇಕು ಅನ್ನೋದನ್ನ ನಮ್ಮ ಕ್ವೀನ್ ಗಳು ಚೂಸ್ ಮಾಡ್ತಾರೆ. ಅವರು ಚೂಸ್ ಮಾಡಿದ್ದನ್ನ ನಮ್ಮ ಕಿಂಗ್ ಗಳು ತಿಂತಾರೆ. 1 ನಿಮಿಷದಲ್ಲಿ ನಾವ್ ಏನ್ ನಮ್ಮ ಫುಡ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀವೋ ಅದನ್ನ ತಿನ್ಬೇಕು. ಇಷ್ಟೇ, ತುಂಬಾ ಸಿಂಪಲ್ ಆಗಿದೆ. ನಿಮ್ಗೆ ಯಾವ ಬಾಕ್ಸ್ ಬೇಕು ಅನ್ನೋದನ್ನ ನಿಮ್ಮ ಹತ್ರ ಯಾವ ಬಜಾರ್ ಇದೆಯೋ ಅಲ್ಲಿ ಹೋಗ್ಬಿಟ್ಟು ಒತ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಈಗ ಕ್ವಾಲಿಟೀಸ್ ಹೇಳ್ತಾ ಯು ಮೈಟ್ ಲೈಕ್ ನಾನ್ ಏನ್ ಹೇಳ್ತೀನೋ ಅದನ್ನ ಇಷ್ಟ ಪಡ್ಬೋದು ನೀವು, ಅಥವಾ ಕೊರಿಯವ್ರು ಏನ್ ಹೇಳ್ತಾರೋ ಅದನ್ನ ನೀವು ಇಷ್ಟ ಪಡ್ಬೋದು. ನನ್ ಕಡೆ ಬಂದ್ರೆ ಆ ಬಜಾರ್ ನ ಹೊತ್ಬೇಕು, ಇವ್ರ ಕಡೆ ಹೋದ್ರೆ ಆ ಬಜಾರ್ ನ ಹೊತ್ಬೇಕು. ಅದು ಫೈನಲ್ ಚಾಯ್ಸ್ ಆಗಿರುತ್ತೆ. ನಮ್ಮ ಕಿಂಗ್ ಗಳು ಬಂದು ಒಂದೇ 1 ನಿಮಿಷದಲ್ಲಿ ಆ ಒಂದು ಫುಡ್ ಅನ್ನ ತಿಂದು ಮುಗಿಸ್ಬೇಕು. ಕುರಿ, ನೀವು ತುಂಬಾ ಚೆನ್ನಾಗಿ ಹೆಸರಿಡ್ತೀರಲ್ಲ ಆಟಗಳಿಗೆ, ಏನು ಹೇಳಿ? ಗಬಗಬ ತಿನ್ನೋಣ ಬಾ. ಈಗ ಮಿತ್ರ ಸರ್ ಅಂಡ್ ಗೀತಾ ಅವರೇ, ನೀವು ಕೂತ್ಕೊಳ್ಳಿ. ಮೊದಲು ಈ ಒಂದು ಟಾಸ್ಕ್ ನ ನಾವು ನಮ್ಮ ಕಂಬದ ರಂಗಯ್ಯ ಹಾಗೂ ನೀತು ಅವರಿಗೆ ಕೊಡ್ತೀವಿ. ನೋಡಿ, ಇದು ಮೇಲ್ಗಡೆ ಮೆತ್ತಗಿರುತ್ತೆ, ಕೆಳಗಡೆನೂ ಮೆತ್ತಗಿರುತ್ತೆ, ಮಧ್ಯದಲ್ಲಿ ಏನೇನೋ ಹಾಕಿರ್ತಾರೆ. ಅದೇ ಸ್ಯಾಂಡ್ವಿಚ್ ಅಲ್ಲ? ಅದೇ ಸ್ಯಾಂಡ್ವಿಚ್. ನಿಮ್ಮ ಹತ್ರ ಸ್ಯಾಂಡ್ವಿಚ್ ಇದೆಯಾ? ನನ್ ಕಡೆ ಏನಿದೆ ಅಂತಂದ್ರೆ ಎಲ್ಲಾರ್ಗು ತುಂಬಾ ಇಷ್ಟವಾಗುವಂತ ಹಣ್ಣು ಬಾಳೆಹಣ್ಣು. ನನ್ನ ಹತ್ರ ಇರೋದು ಇಲ್ಲಿ ಬಾಳೆಹಣ್ಣಿದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಜೀರ್ಣ ಶಕ್ತಿ ತುಂಬಾ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ಬಾಳೆಹಣ್ಣು ಯಾವಾಗ ಬೇಕಾದ್ರೂ ತಿನ್ಬೋದು ನೀತವ್ರೆ. ಆದ್ರೆ ಹೊಟ್ಟೆ ಹಸ್ತಿರೋ ಟೈಮಲ್ಲಿ ಬಂದ್ರಪ್ಪ ಸ್ಯಾಂಡ್ವಿಚ್ ಇದೆ ಅಂದ್ರೆ ಯಾರಾದ್ರೂ ಬೇಡ ಅಂತಾರ? ಬೇಡ ಅಂತ ಹೇಳ್ಬೋದು. ಯಾಕಂದ್ರೆ ಸ್ಯಾಂಡ್ವಿಚ್ ಯಾವಾಗ ಮಾಡಿರ್ತಾರೋ ಏನೋ, ಯಾವ ಅಂಗಡಿಯಿಂದ ತಂದಿರ್ತಾರೋ ಗೊತ್ತಿಲ್ಲ. ಆದ್ರೆ ಫ್ರೂಟ್ಸ್ ಆರ್ ವೆರಿ ನ್ಯಾಚುರಲ್, ಅದನ್ನ ಯಾವಾಗ ಬೇಕಾದ್ರೂ ತಿನ್ಬಹುದು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಬಾಳೆಹಣ್ಣು ಕೊಳ್ತಿರಲ್ವಾ? ಬಾಳೆಹಣ್ಣು ಕೊಳ್ತೋಗಿರುತ್ತೆ. ಕೊಳ್ತೋಗಿರೋ ಬಾಳೆಹಣ್ಣು ಕೊಡೋದಕ್ಕೆ ನಾವೇನ್ ನೀವು ಅನ್ಕೊಂಡಿದೀರಾ? ಅಂದ್ರೆ ಕೊಳ್ತೋಗಿರೋ ಸ್ಯಾಂಡ್ವಿಚ್ ಕೊಡಕ್ಕೆ ನಾವೇನ್ ನೀವು ಅನ್ಕೊಂಡಿದೀರಾ? ಏನ್ ಮಾತಾಡ್ತಾರೆ? ತಿನ್ನೋ ನಾನು ಯೋಚನೆ ಮಾಡ್ತಾ ತಿನ್ಬೇಕು, ನಾನು ಸುಮ್ಮನಿದ್ದೀನಿ. ಇವ್ರು ಅದೇ ಕಂಬದ್ರಗಯ, ತಿಂದ್ರೆ ಒಳ್ಳೆ ತಿನ್ನು. ಒಳ್ಳೆ ತಿಂದ್ರೆ ಬಾಳೆಹಣ್ಣು ಓಕೆ ಅನ್ಸುತ್ತೆ. ಎಷ್ಟು ಬಾಳೆಹಣ್ಣಿದೆ? 1 ನಿಮಿಷದಲ್ಲಿ ತಿನ್ಬೇಕು. ಎಷ್ಟಾನ ಇರ್ಲಿ, ಸ್ಯಾಂಡ್ವಿಚ್ ಹಬ್ಬ ಅಂದ್ರೆ ಎಷ್ಟಿರ್ಬೋದು? ಅಯ್ಯೋ ಹಲೋ, ಅವರು ಸಿಟ್ಟಿಗೆ ಮಾರು ಹೋಗಿಲ್ಲ, ಅವರು ಹಳ್ಳಿಯ ಗಂಡು. ಬಾಳೆಹಣ್ಣು ತಿಂತೀನಿ ಅಂತ ಹೇಳ್ತಾ ಇದ್ದಾರೆ. 4-5 ಗೊನೆ ಇದ್ರೆ 1 ನಿಮಿಷದಲ್ಲಿ ಹೆಂಗ್ ತಿಂತೀರಾ? 4 ತಿಂತೀನಿ, 8 ಮಾರ್ತೀನಿ.
ಹೇಳಿ, ತುಂಬಾ ಹೊತ್ತಾಯ್ತು. ಸೊ ನಮ್ಮ ಅಣ್ಣನ ಪರವಾಗಿ ಹೋಗ್ತೀನಿ ನಾನು, ನಮ್ಮ ಬ್ರದರ್. ಸಖತ್ತಾಗಿ ಬಂದ್ರಿ, ಬನ್ನಿ. ಓಕೆ, ವೆರಿ ನೈಸ್. ಒಂದು ನಿಮಿಷದಲ್ಲಿ ತಿನ್ಬೇಕು. ನೀವು ಅನ್ಯವಾಗಿ ಗೇಮ್ ಸೋಲ್ತೀರಾ, ನಾನು ಹೇಳ್ತಾ ಇದ್ದೀನಿ. ನನ್ನ ನಂಬಿ ಹೇಳ್ತಾ ಇದ್ದೀನಿ. ನಾನ್ ಏನ್ ಫುಡ್ ನ ಇಟ್ಕೊಂಡಿದ್ದೀನೋ ಅದನ್ನ ಸೆಲೆಕ್ಟ್ ಮಾಡಿದರೆ. ಕುರಿ ಅವರೇ, ನೀವ್ ರಿವೀಲ್ ಮಾಡಿ ನಿಮ್ ಹತ್ರ ಇದ್ದಿದ್ ಸ್ಯಾಂಡ್ವಿಚ್ ಹೇಗಿತ್ತು ಅಂತ. ನೀತು ಅವರೇ, ನನ್ನನ್ನ ನಂಬಿ ನೀವೇನಾದ್ರೂ ಇದನ್ನ ಸೆಲೆಕ್ಟ್ ಮಾಡಿದಿದ್ರೆ ಇವತ್ತು ಈ ಗೇಮ್ ವಿನ್ ಆಗ್ತಿದ್ರಿ. ಕಂಬುದ್ರಂಗಯ್ಯ ಅವರೇ, ನಿಮ್ಗೂ ಒಳ್ಳೆ ಇದಾಗ್ತಿತ್ತು. ಇಲ್ಲಿ ನೋಡಿ ಸ್ಯಾಂಡ್ವಿಚ್. ನಮಸ್ತೆ. ಇಂಥ ಸ್ಯಾಂಡ್ವಿಚ್ ನ ಯಾರಾದ್ರೂ ಬೇಡ ಅಂತಾರ? ನನಗ್ ಬೇಡಪ್ಪ ಸ್ವಾಮಿ, ನಾನ್ ತಿನ್ನಲ್ಲ. ಆ ಕಡೆ ಏನಿದೆ ನೋಡಿ ಫಸ್ಟ್. ಓಕೆ, ಸೊ ಇಲ್ಲೇನಿದೆ ಅಂತ ಹೇಳ. ಒಂದು ನಿಮಿಷದಲ್ಲಿ 2 ಬಾಳೆಹಣ್ಣ, ಏಲಕ್ಕಿ ಬಾಳೆಹಣ್ಣ ತಿನ್ಬೇಕು. ನಿಮ್ಮ ಸಮಯ ಈಗ ಶುರು. 1 ನಿಮಿಷ. ಸೂಪರ್. ಇಲ್ಲಿ ಬಂದ್ರು, ಹೆಲ್ದಿ ಫ್ರೂಟ್ ಬಾಳೆಹಣ್ಣ ತಿಂದ್ರು, ಟಾಸ್ಕ್ ನ ಕೂಡ ಕಂಪ್ಲೀಟ್ ಮಾಡಿದ್ರು. ಈಗ ನೋಡೋಣ ನಿಮ್ಮ ಆಪೋಸಿಟ್ ಬಂದಂತ ಮಿತ್ರಾ ಸರ್ ಅಂಡ್ ಗೀತಾ ಅವರು ಯಾವ ತರ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ತಾನೆ ಅಂತ. ನೀವು ಕೂತ್ಕೊಳ್ಳಿ. ನೋಡಿದ್ರಲ್ಲ ಅವ್ರು ಆಟ ಆಡಿದ್ದು ಸರ್, ಚೆನ್ನಾಗಿತ್ತಲ್ಲ ಸರ್? ಇಂಟ್ರೆಸ್ಟಿಂಗ್ ಆಗಿದಲ್ಲ ಗೇಮ್? ಎಲ್ಲ ನಿಮ್ ಕೈಲಿರೋದು ಗೀತಾ. ಈಗ ಟೆನ್ಷನ್ ಆಗ್ತದೆ ನೋಡಿ, ಇದನ್ನ ತಿಂದ್ರೆ ತುಂಬಾ ಹೆಲ್ತಿ ಆಗಿರುತ್ತೆ. ನನ್ನ ಫುಡ್ ಬಾಕ್ಸ್ ಅಲ್ಲಿ ಸ್ಮೂತ್ ಆಗಿರುತ್ತೆ, ಮುಟ್ಟಿದ್ರೆ ಮೆತ್ತಗಿರುತ್ತೆ, ಮಧ್ಯ ಫ್ರೂಟ್ಸ್ ಹಾಕಿರ್ತಾರೆ, ಕೇಕು. ಆದ್ರೆ ಈಗ ಇಲ್ಲಿರೋದು ಆಲ್ಮೋಸ್ಟ್ ನಾನ್ ವೆಜಿಟೇರಿಯನ್ಸ್ಗೆಲ್ಲ ಇಷ್ಟವಾಗುವಂತ ಒಂದು ಹೆಲ್ದಿ ಪ್ರೋಟೀನ್ ಐಟಮ್. ಆಕ್ಚುಲಿ ಮಿತ್ರಾ ಸರ್ಗೆ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ಮಿತ್ರಾ ಸರ್ ಸ್ವಲ್ಪ ಸರ್ ಅದು ಅದೇ ಸ್ವಲ್ಪ ಟಾನಿಕ್ ಎಲ್ಲ ತಗೋಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ ಸರ್. ಹಾಗಾಗಿ ಹೇಳೋದೇ ಬೇಡ, ನಾನ್ ವೆಜಿಟೇರಿಯನ್ಸ್ ಏನ್ ಇಷ್ಟಪಡ್ತಾರೆ ಅಂತ. ಏನ್ ಕುರಿ, ನಿಮಗ್ ನಾನ್ ಹೇಳ್ಕೊಡ್ಬೇಕಾ? ಚಿಕನ್ ಎಲ್ಲಾದ್ರೂ ಇರ್ಲಿ, ಎಷ್ಟೊದ್ಗಾದ್ರೂ ನೋಡ್ಲಿ, ಯಾವತ್ತಾದ್ರೂ ನೋಡಿದ ತಕ್ಷಣ ತಿನ್ಲೇಬೇಕು ಅಂತ ಅನ್ಸುತ್ತಲ್ವಾ ಕುರಿ? ಅನ್ಸುತ್ತೆ, ಆದ್ರೆ 1 ನಿಮಿಷದಲ್ಲಿ ತಿನ್ಬೇಕಲ್ಲ, ಅದಿರೋದು. ಯಾಕೆ ತಿನ್ನಕ್ಕಾಗಲ್ಲ? ಕೇಕ್ 1 ನಿಮಿಷದಲ್ಲಿ ತಿನ್ಬಿಡ್ಬೋದಾ? ಯಾಕೆ ತಿನ್ನಕ್ಕಾಗಲ್ಲ? ಕೇಕ್ ಎಷ್ಟಾರಿರ್ಲಿ 1 ನಿಮಿಷದಲ್ಲಿ ಇಷ್ಟು 1 kg ಇದ್ರೂ ತಿನ್ಬೋದು. ಖಂಡಿತ ಇಲ್ಲ. ಸ್ವೀಟ್ ಅನ್ನೋದು ನೋಡೋದಕ್ಕಷ್ಟೇ ಸ್ವೀಟ್ ಆಗಿರುತ್ತೆ, ಆದ್ರೆ ತಿನ್ನೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಆದ್ರೆ ನನ್ ಕೈಲಿರೋದು ಚಿಕನ್ 65. ಗೀತವ್ರೆ, ಅವ್ರಿಗೆ ಕ್ರಿಸ್ಮಸ್ ಅಲ್ಲಿ ಇಡೋ ಪ್ಲಮ್ ಕೇಕು ಅವ್ರಿಗೆ ಬೇಗ 1 ನಿಮಿಷದಲ್ಲಿ ತಿಂದು ಮುಗ್ಸಕ್ ಬಹಳ ಅನುಕೂಲ ಆಗುತ್ತೆ. ಗೇಮ್ ನೀವು ಗೆಲ್ಬಹುದು, ಅನ್ಯಾಯ ಮಾಡ್ಕೋಬೇಡಿ. ಈಗ ಚಿಕನ್ ಕೊಟ್ರು ನನಗೆ ಖುಷಿ ಆಗುತ್ತೆ, ಕೇಕ್ ಕೊಟ್ರು ನಂಗೆ ಖುಷಿ ಆಗುತ್ತೆ. ಈಗ ಗೆಲುವು, ಯಾಕಂದ್ರೆ ಸೂಪರ್ ಕ್ವೀನ್ ಮಂಚದಲ್ಲಿ ಇಲ್ಲಿದ್ದೀರಿ ನೀವು ಗೆಲ್ಬೇಕು. ನನ್ಗೆ ಬಹಳ ಆಸೆ ನನಗೆ, ಅಂದ್ರೆ ನನ್ನ ಮಡದಿ ಹೆಸರಿನವ್ರು ನೀವು ಗೆಲ್ಬೇಕು ಅಂತ ಆಸೆ. ಕೇಕ್ ತಿನ್ಬೇಕು ಅಂದ್ರೂ ತಿಂತೀನಿ, ಚಿಕನ್ ತಿನ್ಬೇಕು ಅಂದ್ರೆ ಎರಡು ಮಿಕ್ಸ್ ಮಾಡಿ ತಿನ್ಬೇಕು ಅಂದ್ರೂ ತಿಂತೀನಿ. ಕೇಕ್, ಐಸ್ ಕ್ರೀಮ್, ಇದ ಏನಾದ್ರೂ ಸೇರ್ತಿರ್ತೀವಿ. ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಪಾಂಕಿ ಫಾದರ್ ಹ್ಯಾಡ್ ಅ ಡಾಂಕಿ, ಡಾಂಕಿ ಡೈಡ್, ಫಾದರ್ ಕ್ರೈಡ್, ಇಂಕಿ ಪಿಂಕಿ ಪಾಂಕಿ. ಕೇಕ? ಹೌದು, ನನ್ನ ನಂಬಿಕೆ ನನ್ನನ್ನು ಕಾಪಾಡುತ್ತೆ. ಕುರಿ ಅವ್ರು ನನ್ನನ್ನು ಕಾಪಾಡ್ತಾರೆ, ಕೇಕ್ ನನ್ನನ್ನು ಕಾಪಾಡುತ್ತೆ. ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ ಒಟ್ಟಿಗೆ. ಕಮಾನ್, 1 ನಿಮಿಷ. ಫಸ್ಟ್ ಇಲ್ಲೇನಿದೆ ಅಂತ ರಿವೀಲ್ ಮಾಡೋಣ. ನನ್ ಕಡೆ ಚಿಕನ್ 65 ಅಂತ ಹೇಳಿದೆ, ತುಂಬಾ ಯಮ್ಮಿ ಆಗಿರುತ್ತೆ ಅಲ್ವಾ? ಎಲ್ಲರೂ ಇಷ್ಟಪಡೋಂಥದ್ದು. $65 ಪೀಸ್ಗಳಿಲ್ಲಿದೆ ಸರ್. ಚಿಕನ್ 65 ಇಲ್ಲಿತ್ತು. ನಿಮ್ಮ ಗಬಗಬ ತಿನ್ನೋಣ ಬಾ ಸಮಯ ಈಗ ಶುರು. ಲಾಸ್ಟ್ 5 seconds. 5 ಇಲ್ಲ 4 3 ಆಗೋಯ್ತು. 2 1 ಟೈಮ್ ಅಪ್. ಅನ್ಬಿಟ್ಟು ನಿಂತ್ಕೊಬಿಡಿ. ಆಯ್ತು. ಸೊ ವೆರಿ ನೈಸ್, ಗುಡ್ ಚಾಯ್ಸ್. ಓಕೆ ರಂಗಯ್ಯ ಅವರೇ, ನೀತು ಬನ್ನಿ. ಗಬಗಬ ತಿನ್ನೋಣ ಬಾ. ಎಷ್ಟು ಡಿಸ್ಟ್ರಾಕ್ಟ್ ಮಾಡಿದ್ರು, ಎಷ್ಟು ಎನರ್ಜಿ ಹಾಕಿದ್ರು, ಮಾತಿನ ಕಲೆ ಎಲ್ಲ ನಾವಿಬ್ರು ಬಳಸಿದ್ರು ಕೂಡ ಯಾರು ಏನ್ ಸೆಲೆಕ್ಟ್ ಮಾಡಬೇಕು ಅಂತ ನೀತು ಅವರು ಸೆಲೆಕ್ಟ್ ಮಾಡಿದ್ರು. 1 ನಿಮಿಷದಲ್ಲಿ ಮುಗಿಸಿದ್ರು. ಮಿತ್ರ ಸರ್ಪ ಅವ್ರ ಫೇವ್ರೆಟ್ ಚಿಕನ್ ಅನ್ನ ಕೂಡ ಬಿಟ್ಬಿಟ್ಟು ಕೇಕ್ ನ ಸೆಲೆಕ್ಟ್ ಮಾಡ್ಕೊಂಡು ಅವರು 1 ನಿಮಿಷದಲ್ಲಿ ಕೇಕ್ ನ ಖಾಲಿ ಮಾಡಿದ್ರು. ವೆರಿ ನೈಸ್, ವೆರಿ ನೈಸ್.
ಈ ಸುತ್ತಲ್ಲಿ ನಿಮ್ಮಿಬ್ಬರದು ಪಾಯಿಂಟ್ಸ್ ಡ್ರಾ ಆಗ್ತಾ ಇದೆ. ಅಂಡ್ ರಾಘು ಅವರೇ, ಹೇಗಿತ್ತು ಈ ಟಾಸ್ಕ್? ಇದು ಟಾಸ್ಕ್ ಎಂಟರ್ಟೈನ್ಮೆಂಟ್ ಎಲ್ಲದ್ರ ಜೊತೆಗೆ ಒಂದು ಸಣ್ಣದೊಂದು ಮಾರಲ್ ಇದೆ ಈ ಟಾಸ್ಕ್ ಅಲ್ಲಿ. ಎಲ್ಲ ಒಂದು ಡೌಟ್ ಮೇಲೆ ಹೋಗುತ್ತೆ. ಇವಾಗ ಈ ಕಡೆ ಈ ಬಜರ್ ಒತ್ತಬೇಕಾ, ಈ ಬಜರ್ ಒತ್ತಬೇಕಾ, ಬಾಳೆಹಣ್ಣು ಅಂದ್ರೆ ಅದು ಒಂದಾದ್ರೂ ಇರ್ಬೋದು, ಎರಡಾದ್ರೂ ಇರ್ಬೋದು, ಒಂದು ಕೊನೆ ಇರ್ಬೋದು. ಈ ಕಡೆ ಸ್ಯಾಂಡ್ವಿಚ್ ಅಂದ್ರೆ ಅದನ್ನ ಖಂಡಿತ ಒಂದ್ ನಿಮಿಷ ತಿನ್ನಕ್ ಆಗ್ತಿರ್ಲಿಲ್ಲ. ಲೈಕ್ ವೈಸ್ ಮಿತ್ರ ಮತ್ತೆ ಗೀತಾ ಅವರು ಸೆಲೆಕ್ಟ್ ಮಾಡ್ದಂಗೆ ಈ ಚಿಕನ್ ಎಲ್ರಿಗೂ ಇಷ್ಟ, ಆದ್ರೆ ಅಷ್ಟೊಂದು ತಿನ್ನಕ್ ಆಗತ್ತಾ? ಆಕ್ಚುಲಿ ಅವ್ರು ತಗೊಂಡಿದ್ ಚಾನ್ಸ್. ಮತ್ತೆ ಎಲ್ಲರೂ ಕೂಡ ಇದ್ರಲ್ಲಿ ಎಂಗೇಜ್ ಆಗುವಂತ ಒಂದು ಟಾಸ್ಕ್ ಇತ್ತು. ತುಂಬಾ ಚೆನ್ನಾಗಿ ಇದನ್ನ ತಲೆಯಲ್ಲಿ ನೀವು ಅದನ್ನ ಡೈಜೆಸ್ಟ್ ಮಾಡ್ಕೊಂಡು ಒಂದು ಡಿಸಿಷನ್ ತಗೊಂಡಿದ್ದೀರಾ. ಗುಡ್ ಡಿಸಿಷನ್. ಥ್ಯಾಂಕ್ ಯು. ರಚು ಅವರೇ, ನನಗೆ ಏನ್ ಕನ್ವೆ ಆಯ್ತು ಅಂದ್ರೆ ಆಲ್ವೇಸ್ ಗೋ ವಿತ್ ಯೋರ್ ಡಿಸಿಷನ್ಸ್. ತುಂಬಾ ಜನ ಇರ್ತಾರೆ ಡಿಸ್ಟರ್ಬ್ ಮಾಡೋರು, ಕನ್ಫ್ಯೂಸ್ ಮಾಡೋರು, ಅದ್ ಮಾಡಿ ಇದ್ ಮಾಡಿ ಅದ್ ಮಾಡಿ ಇದ್ ಮಾಡಿ. ಎಂಡ್ ಆಫ್ ದ ಡೇ ಇಟ್ ಇಸ್ ಆರ್ ಡಿಸಿಷನ್. ದಟ್ ವಾಸ್ ಸೋ ಕ್ಲಿಯರ್ ಇನ್ ದಿಸ್ ಈ ಒಂದು ಟಾಸ್ಕ್ ಅಲ್ಲಿ. ಎಂಡ್ ಆಫ್ ದ ಡೇ ಸಿ ದ ರಿಸಲ್ಟ್ ಇಸ್ ಲೈಕ್ ಸೋ ಗುಡ್. ಇಬ್ರು ಒಂಥರ ಲಿಟ್ರಲಿ ಗೆದ್ದಂಗೆನೆ. ಅಂಡ್ ಕಂಬದ್ ರಂಗಯ್ಯ ಅವರೇ, ತಿಂದಿದ್ 2 ಚಿಕ್ಕ ಬಾಳೆಹಣ್ಣು ಎಷ್ಟು ಮಾತಾಡ್ತಿದ್ರಿ ಪಕ್ಕದಲ್ಲಿ ಕೂತ್ಕೊಂಡು. ಸ್ಯಾಂಡ್ವಿಚ್ ತಗೋಬೇಕಿದ್ ನೀವು. ನಾವೆಲ್ಲ ರಾಗಿ ಮುದ್ದೆ ಅವರು. ಮುದ್ದೆ ಕೊಟ್ರೆ ತಿಂತೀರಾ? ಚಾಲೆಂಜ್ ಹಾಕ್ತಿದ್ದಾರೆ. ಕುರಿ ಮುದ್ದೆ ಇದೆಯಾ? ಸೊ ಮುದ್ದೆಯನ್ನ ತಂದಿದ್ದಾರೆ. ಹೇಳ್ತೀನಿ, ನಮ್ಮ ಮುದ್ದೆ ಫೇವ್ರೇಟ್. ತಿಂತೀನಿ ಬಹಳ ಆಸೆ ಪಟ್ರು. ಒಂದೇ ಕ್ಷಣದಲ್ಲಿ ಮುದ್ದೆ ಮಾಡಿಸ್ತಂದಿದೀವಿ. ಕಂಬಂದ್ ರಂಗಯ್ಯ ಅವರೇ, 1 2 3. ಹ್ಯಾಪಿ ಬರ್ಡೇ ಕಂಬುದ್ ರಂಗಯ್ಯ. ಅಲ್ಲ ಕಾರಣ ಮುದ್ದೆ ಅಂದ್ರೆ ಇಷ್ಟಪ್ಪ, ಮುದ್ದೆ ಇವರು 10 kg ರಾಗಿ ಒಂದೇ ಸತಿ ಮುದ್ದೆ ಮಾಡ್ತಂದಿಟ್ಟವ್ರು. ಮುದ್ದೆ ಕಟ್ಟೋರ್ಗೆ ನಿಜವಾಗ್ಲೂ ಹೇಳ್ತೀನಿ ಶಕ್ತಿ ಜಾಸ್ತಿ. ತುಂಬಾ ಚೆನ್ನಾಗಿ ಕಟ್ಟಿದಾರೆ. ಒಂದ್ 5 ಮುದ್ದೆ ಸೇರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದಿಸ್ ಟಾಸ್ಕ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ರಚು. ಮಾಲ್ವಿಕಮ್ಮ, 2 ವಿಚಾರದ ಬಗ್ಗೆ ಇಬ್ರು ಮಾತಾಡಿದ್ದಾರೆ. ಒಂದು ಡೆಸಿಷನ್ ಮೇಕಿಂಗು, ಇನ್ನೊಂದು ತಿನ್ನೋದು. ಹೆಚ್ಚಾದ್ರೆ ಅಮೃತಾನು ವಿಷ ಅಂತಾರೆ. ಅದಕ್ಕೆ ಸೂಕ್ತವಾಗಿದೆ ಈ ಟಾಸ್ಕ್. ದೊಡ್ಡ ತೀರ್ಮಾನಗಳು ಏನಿರುತ್ತೆ ಒಂದು ಫ್ಯಾಮಿಲಿ ತಗೊಳ್ಳೋದು, ಮಕ್ಕಳನ್ನ ಯಾವ ಕಾಲೇಜಲ್ಲಿ ಓದಿಸ್ಬೇಕು, ಯಾವ ಸ್ಕೂಲಲ್ಲಿ ಓದಿಸ್ಬೇಕು, ಈ ತರದ ಡೆಸಿಷನ್ ಮೇಕಿಂಗ್ ಅಲ್ಲಿ ಹೆಣ್ಮಕ್ಳ ಭಾಗವಹಿಸುವಿಕೆ ಬಹಳ ಮುಖ್ಯ. ಅದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಇಲ್ಲಿ ಅನೇಕ ಜನ ಹೆಣ್ಮಕ್ಳು ಸ್ವತಃ ಬಹಳ ಸ್ವಾವಲಂಬಿಯಾಗಿ ಬದುಕೋರು ಇದ್ದಾರೆ, ಮದುವೆ ಆದವರು ಇದ್ದಾರೆ ಅಂತ ಅಂದ್ಕೋತೀನಿ. ಎಲ್ಲರಿಗೂ ಆ ಶಕ್ತಿಯನ್ನ ಭಗವಂತ ಹೆಚ್ಚು ಕೊಡ್ಲಿ. ಅಂಡ್ ವೆಲ್ ಪ್ಲೇಡ್. ಥ್ಯಾಂಕ್ ಯು ಮಾಲ್ವಿಕಮ್ಮ. ಆಮೇಲೆ ರಂಗಯ್ಯ, ಬರೀ ಮಾತೇ ಜಾಸ್ತಿ ಆಯ್ತು, ಒಂದು ಹಾಡಿ. ರಚಿತಾ ಮೇಡಮ್ ಮೂವಿದು 1-2 ಲೈನ್ ಅವ್ರಿಗೋಸ್ಕರ. ಬಂಗಾರದಲ್ಲಿ ಬೊಂಬೆ ಮಾಡಿದ, ಆರಂಭೆಗಿಂತ ರಂಗು ನೀಡಿದ, ಭೂಮಿಗೆ ತಂದು ನಿನ್ನ ನಂಗೆ ನೀಡಿದ. ರಂಗಯ್ಯನವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಮಿತ್ರ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್ ಸರ್. ಅಂಡ್ ನೀತು, ಗೀತಾ ಅವರೇ, ಸೂಪರ್ ಚಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇನ್ನೊಂದು ಎರ್ರಾಬಿರಿ ಎಂಟರ್ಟೈನ್ಮೆಂಟ್ ಗೇಮ್ ಇದೆ. ಎರ್ರಾಬಿರಿ ಎಂಟರ್ಟೈನ್ಮೆಂಟ್ ಅಪ್ಪ, ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್. ಈ ಆಟಕ್ಕೋಸ್ಕರ ಬರ್ತಾ ಇದ್ದಾರೆ ನೀನಾದಣ್ಣ ಐಶ್ವರ್ಯ, ನಮ್ಮ ಜಿಜಿ ಅಂಡ್ ಅಪೂರ್ವ ಮೇಡಮ್, ಸೀರುಂಡೆ ರಘು ಅವರು, ಚಂದ್ರಕಲಾ ಅಮ್ಮ ಅವರು, ಹಾಗೂ ಗ್ಯಾಬ್ರಿಯಲಾ ಸ್ಮಿತ್ ಅಂಡ್ ಪ್ರವೀಣ್ ಜೈನ್. ಈಗ ಏನಪ್ಪಾ ಅಂತಂದ್ರೆ ಸೀರೆ ಉಡ್ಸೋದಪ್ಪ. ತುಂಬಾ ಸಿಂಪಲ್ ಆಗಿದೆ ಆಟ. ನಮ್ಮ ಕ್ವೀನ್ಗಳೆಲ್ಲ ಇಲ್ಲಿ ಕಿಂಗ್ಗಳು ಬಂದಿದಾರಲ್ಲ, ಅವ್ರಿಗೆ ಸೀರೆ ಉಡ್ಸಿ ಒಳ್ಳೆ ಹೆಣ್ಮಕ್ಳ ತರ ಅಲಂಕಾರ ಮಾಡ್ಬೇಕು. ನೋಡೋದಕ್ಕೆ ಸೊಗಸಾಗಿರ್ಬೇಕು, ಮುದ್ದಾಗಿರ್ಬೇಕು. ಓಕೆ, ಅಯ್ಯೋ ರೆಡಿ ಆಗಿದ್ದಾರೆ ಅಲ್ಲಿ ನೋಡಿ. ಅಪ್ಪೂರ್ ನೋಡಿ ಹೆಂಗಿದ್ದಾರೆ. ಅಪೂರ್ವರೇ, ಯಾಕೆ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ರೆಡಿ ಮಾಡೋದು ಅಂದ್ರೆ. ಅದರಲ್ಲಿ ಸ್ಪೆಷಲ್ ಆಗಿ ಸಿಕ್ಕಿದ್ದಾರೆ. ಇವ್ರನ್ನ ರೆಡಿ ಮಾಡಿದಾಗ ಹೇಗೆ ಕಾಣ್ತಾರೆ ಅನ್ನೋದು ನಮ್ಗೆ ಕುತೂಹಲ ಜಾಸ್ತಿ ಇದೆಯಲ್ಲ, ಅದಕ್ಕೆ. ಅಲ್ಲ, ನಾವೇನೋ ಸೀರೆ ಉಟ್ಕೊಂಡು ರೆಡಿ ಆಗ್ತೀವಿ. ನಾವು ರೆಡಿ ಆದ್ಮೇಲೆ ನಮ್ಮ ನೋಡಿದ್ಮೇಲೆ ಅವ್ರ ಕಣ್ಗಳು ಹಂಗೆ ಇದ್ರೆ. ಐಶು, ನೀವು ತುಂಬಾ ಖುಷಿಯಾಗಿದ್ದೀರಲ್ಲ ಐಶು? ಇಲ್ಲ, ಸೀರಿಯಸ್ಲಿ ಇಲ್ಲ. ಯಾಕೆ ನಿಮ್ಗೆ ಸೀರೆ ಉಡ್ಸಕ್ ಬರಲ್ವಾ? ಬರಲ್ಲ, ಉಟ್ಕೊಳಕ್ಕೆ ಬರಲ್ಲ. ಇನ್ನು ಉಡ್ಸೋದ್ ಹೆಂಗ್ ಬರುತ್ತೆ? ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬರುತ್ತೆ, ಬಟ್ ಕರೆಕ್ಟ್ ಆಗಿ ಬರಲ್ಲ. ಇವಳಿಗೇನೋ ಬರೋದಿಲ್ಲ, ನನ್ ಗತಿ ಏನು? ಓಕೆ, ನೀಟಾಗಿ ನೆರಿಗೆ ಎಲ್ಲ ಇಟ್ಟು, ನೀಟಾಗಿ ಬ್ಲೌಸ್ ನ ಹಾಕಿ, ಸೆರೆಗೆಲ್ಲ ಹಾಕಿ, ಅಲಂಕಾರ ಮಾಡಿ, ಲಿಪ್ಸ್ಟಿಕ್ ಏನೇನಿದೆ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಓಕೆ, ರೆಡಿ? ನಿಮ್ಮ ಸೀರೆಯ ಸಮಯ ಈಗ ಶುರು. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ ಅವಳ ಅಂದ. ಯಾರ್ದು ಕಂಪ್ಲೀಟ್ ಆಗಿರುತ್ತೋ ಅವ್ರ ಕೈ ಎತ್ತಿ ವಿ ಆರ್ ಡನ್ ಅಂತ ಹೇಳ್ಬೇಕು. ಓಕೆ,
ಯಾಕೋ ಸ್ಟಿಚಿಂಗ್ ಸರಿ ಇಲ್ಲ ಅಂತ ನೋಡ್ತಾ ಇದ್ದೀನಿ, ಉಲ್ಟಾ ಅಂತಿದ್ದು. ಗಾಬರಿ ಅವ್ರು ಉಡ್ಸೇ ಬಿಟ್ರು. ಶಾಬಾಷ್. ಅಪೂರ್ವ ಅವರು ಮದುವೆಗೆ ರೆಡಿ ಮಾಡ್ಬಿಟ್ರು ಜೀಜಿನ. ಅದು ಸೆರಗು ಐಶು. ಉಡ್ಸಿದ ಸೀರೆನೂ ಎಳ್ದಾಕ್ಬಿಟ್ರು ಐಶು ಅವರು. ಐಶ್ವರ್ಯ ಸಿಂಧೋಗಿ ಅವರು ಸೀರೆ ಹೆಂಗಿದೆ ಅಂತ ಇವತ್ತೇ ನೋಡ್ತಾ ಇರೋಂಗ್ ಕಾಣಿಸುತ್ತೆ. ರಘುದ್ ಹೆಚ್ಚು ಕಮ್ಮಿ ಆಗೇ ಹೋಯ್ತು. ಚಂದ್ರಕಲಾ ಅಮ್ಮವರು ಅವ್ರು ರಘುನ್ ರೆಡಿನೇ ಮಾಡ್ಬಿಟ್ರು. ಓ ಗಾಬ್ರಿನು ಫುಲ್ ರೆಡಿ, ವಿಗ್ಗು ಹಾಕಿ ರೆಡಿ ಆಯ್ತು ಗಾಬ್ರಿ. ಶಾಬಾಷ್ ಗಾಬ್ರಿ. ಪಾಪ ಅವ್ನ್ ಕೂದ್ಲು ವಿಗ್ಗೊಳಗೆ ಹೋಯ್ತಾ ಇಲ್ಲ, ಚೀಲ್ದೊಳಗೆ ಅಕ್ಕಿ ತುಂಬಲ್ವಾ ಅಂತ ಕುಂತಾ ಹಿಂಗ್ ತುರುಕ್ತಾ ಗಾಬ್ರಿ. ಐಶ್ವರ್ಯ ಅವ್ರಿಗೊಬ್ರಿಗೆ ಮಾತ್ರ ಹೆಂಗೆ ಬ್ಲೌಸ್ ಸಿಕ್ಬಿಡ್ತು. ಅವ್ರಿಗೆ ಸೀರೆನೇ ಉಡ್ಸಕ್ ಬತ್ತಿಲ್ಲ, ಅವ್ರಿಗೆ ಎಕ್ಸ್ಟ್ರಾ ಬ್ಲೌಸ್ ಬೇರೆ ಕೊಟ್ಟವ್ರೆ. ಆ ಚಂದ್ರಕಲಾ ಅವ್ರದ್ದು ಹಾಗೆ ಹೋಯ್ತು. ಪಾಪ ಜೀಜಿ ಸಖತ್ತ ಕಾಣ್ತಾ. ಜೀಜಿ ಮಾತ್ರ ಎಲ್ರಿಗಿಂತ ಸೌಂದರ್ಯ ಸುಂದರವತಿ. ಮುಖಕ್ಕೆ ಏನಾರು ಹಚ್ಚುದ್ರ ಅಪೂರ್ವ ಅವ್ರೆ? ಮತ್ತ ಅಷ್ಟ್ ಚೆನ್ನಾಗಿದ್ದ ಜೀಜಿನ ಹೆಂಗ್ ಮಾಡಾಕ್ಬಿಟ್ರು. ಹೆಂಗಿದ್ದೆ ಜೀಜಿ, ಹೆಂಗಾಗ್ಬಿಟ್ಟೆ. ದಾಡಿ ಮೀಸೆ ಬಿಟ್ಟ ಯುವತಿ. ಶೇವಿಂಗ್ ಮಾಡ್ಬಿಟ್ರೆ ನಿಮ್ ವೈಫು ರಮ್ಯಾ ತರನೇ ಡಿಟ್ಟ. ಒಂದು ಹೆಣ್ಮಗು ರೆಡಿ ಇದೆ, ಅಲ್ಲ ಗಂಡು ಮಗು ರೆಡಿ ಇದೆ. ನಿನ್ನ ಹೆಸರೇನಮ್ಮ? ರಾಗಿಣಿ. ಯಾವ ಗಿಣಿ? ರಾಗಿಣಿ. ಯಾವೂರು? ನಾಗಮಂಗ್ಲ. ಎಷ್ಟು ಏಜು? 18 19. ಅದಕ್ಕೆ ನನ್ನ ಕೈ ಮುಟ್ಲೇಬೇಕಾ? ಹೆಂಗಿದೆ ಅಂತ ನೋಡ್ತಾ ಇದ್ದೀನಿ. ಅಯ್ಯೋಯ್ಯೋ, ಕೂದ್ಲಿಲ್ಲಯಾ? ಇವ್ರು ಹೆಂಗೆ ಬಿಗ್ಗೊಳಗೆ ಕೂದ್ಲು ತುರ್ಕುದ್ರು ಅಂದ್ರೆ ಹುಲ್ಲಿನ ಮೂಟೆ ಒಳಗೆ ಹುಲ್ ತುಂಬ್ತಾರಲ್ಲ, ಹಂಗ್ ತುಂಬ್ತಾವ್ರೆ ಹೋಯ್ತಾ ಇಲ್ಲ. ಅದು ಕೂದ್ಲು ಇಷ್ಟಿದೆ. ಒಟ್ಟಲ್ಲಿ ಹೇಳ್ತಾ ಹೇಳ್ತಾ ನನ್ನ ಟಚ್ ಮಾಡ್ತಾನೆ ಇರ್ಬೇಕಲ್ಲ. ನಿನ್ನ ಹೆಸರೇನಮ್ಮ? ಶಕೀಲಾ. ಇದು ಎಲ್ಲಿಗೆ ಹಾಕದ್? ಎಲ್ಲ ಹಾಕಿದ್ದೀರಾ? ಇವಾಗ ಹಾಕದ್ ಮೂಗ್ ಹಾಕ್ಬಿಟ್ಟು. ಓಕೆ, ಎಲ್ರು ಎಷ್ಟು ಲಕ್ಷಣವಾಗಿ ಕಾಣ್ತಿದಾರೆ ಅಂದ್ರೆ ನೋಡೋದಕ್ಕೆ 2 ಕಣ್ಣು ಸಾಲದು ನನಗೆ. 5 ನಿಮಿಷದಲ್ಲಿ ಎಂತ ಬದಲಾವಣೆ ಆಗೋಯ್ತು. ಆ ಕಡೆ ಜೀಜಿ ಅಂತೂ ನಾನಂತೂ ಶಾಕ್ ಆಗ್ಬಿಟ್ಟೆ. ಆ ಮಗ್ಗಿನ ಜಡೆ ಹಾಕ್ಸ್ಬಿಟ್ಟು ಚಿಕ್ಕ ಮಕ್ಳಲ್ಲಿ ಫೋಟೋ ತೆಗಿಸ್ತಿದ್ರಲ್ಲ, ಹಂಗಿಂಗ್ ಹಾಕೊಂಡು ಒಂದೊಂದು ಹುಡುಗಿನೂ ಒಂದೊಂದು ವೆರೈಟಿಯಾಗಿ ರೆಡಿ ಮಾಡಿದ್ದಾರೆ. ಶಾಬಾಷ್. ಇಲ್ಲಿ ನೀನಾದವ್ರು ನೋಡಿ. ಇಲ್ಲ, ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ದೀರಾ ನೀನಾದವ್ರೆ. ನೀವ್ ಹಿಂಗೆ ರೆಡಿಯಾಗಿ ಹೋಗಿ ಶೂಟಿಂಗುವೆ ತುಂಬಾ ಚೆನ್ನಾಗಿ ಕಾಣ್ತೀರಾ. ಈಗ ಬರೀ ಟ್ರೇಲರ್ ಅಷ್ಟೇ ಆಗಿದ್ದು, ಪಿಕ್ಚರ್ ಈಗಿದೆ. ದ ಮೇನ್ ಪೋರ್ಷನ್ ಏನು ಅಂತಂದ್ರೆ, ಹೆಣ್ಮಕ್ಳಾಗಿ ಕನ್ವರ್ಟ್ ಆಗಿರುವಂತ ನಮ್ಮ ಸೂಪರ್ ಕಿಂಗ್ಗಳು ಒಬ್ಬೊಬ್ಬರಿಗೆ ಒಂದೊಂದು ಹಾಡನ್ನ ಹಾಕ್ತಿವಿ. ಒಬ್ಬೊಬ್ಬರೇ ಬಂದು ಆ ಹಾಡಿಗೆ ಪರ್ಫಾರ್ಮ್ ಮಾಡ್ಬೇಕು. ಆಮೇಲೆ ಅದೆಲ್ಲ ಆದ್ಮೇಲೆ ಒಂದು ರ್ಯಾಂಪ್ ವಾಕ್ ಇರುತ್ತೆ. ಓಕೆ, ಸೊ ಈಗ ಮೊದಲನೇದಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನೀನಾದ್. ಓಕೆ, ನನ್ ಸುತ್ತ ಸುತ್ತ
ನಿಮ್ಗಿಂತ ನಿಮ್ ಒರಿಜಿನಲ್ ಕೂದಲೇ ಚೆನ್ನಾಗಿದೆ. ನೆಕ್ಸ್ಟ್ ಸೀರುಂಡೆ ರಾಗಿಣಿ. ಗೆಜ್ಜಿ ಕಟ್ಟಿನಿ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದಿನಿ. ನಾವು ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ಕುಂತಿದ್ವಿ. ನಿಮ್ಮ ಹೆಜ್ಜಿ ಸಪ್ಪಳ ಕೇಳಿ ಠಕ್ಕನ ಎದ್ದು ನಿಂತ್ಕೊಂಡ್ವಿ. ನಿಮಗ ಶೇಕು ಹಣ್ಣು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ. ಬಸಣ್ಣಿಪ್ಪ ಬಸಣ್ಣಿಪ್ಪ ಬಜಾರು ನಮ್ದ ಇವತ್ತು. ಬಸಣ್ಣಿಪ್ಪ 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 ಬಸಣ್ಣಿಪ್ಪ. ಸೂಪರ್ ಸೂಪರ್ ರಘು. ಓಕೆ ನೆಕ್ಸ್ಟ್ ಪ್ರವೀಣ್ ಜೈನ್ ಅವರು. ಸೂಪರ್. ಓಕೆ, ಈಗ ಕೊನೆಯದಾಗಿ ರಿಸೆಪ್ಷನ್ಗೆ ನಿಂತ್ಕೊಂಡಿರುವಂತ ಚೆಲುವೆ ಜಿಜಿ ಅವರು ಬರ್ತಾ ಇದ್ದಾರೆ. ಮ್ಯೂಸಿಕ್. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ಮನೆ ತನಕ ಬಾರೆ ಮನೆ ತನಕ ಹೊಡಿತೀನಿ ಡೌ ಕೊನೆ ತನಕ. ಸಿಂಗಲಿಕ ನೀನು ಸಿಂಗಲಿಕ ಕಾಯಬೇಕು ಶ್ರಾವಣ ಬರೋ ತನಕ. ಒಪ್ಪಿಕೊಂಡರೆ ಮೆಚ್ಚಿಕೊಂಡರೆ ಪಾಡಿಗಾಡು ಆಗಿ ಇರುತ್ತೀನಿ. ಕಮ್ಮಿ ಇದೆ ನೋಡಿಕೊಳ್ಳಬೇಕು ನಿನ್ನ ನಿನ್ನ. ಅಯ್ಯೋ ಹೋಯ್ತು, ದೃಷ್ಟಿ ಆಗೋಯ್ತು. ನಾನು ನಿಜವಾಗ್ಲೂ ಹುಡುಗಿ ಅನ್ಕೊಂಡು ಹಿಂದೆ ಬಂದ್ಬಿಟ್ಟೆ ನಾನು. ನನ್ ದೃಷ್ಟಿನೇ ಆಗ್ಬಿಟ್ಟಿದೆ. ಸೀರೆ ಕಟ್ಕೊಂಡು ಓಡಾಡೋದು ನಡೆದಾಡೋದೇ ಎಷ್ಟು ಕಷ್ಟ, ಅಂಥದ್ರಲ್ಲಿ ಡಾನ್ಸ್ ಮಾಡೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಕಷ್ಟ. ಈಗೇನಂತಂದ್ರೆ ಎಲ್ಲಾ ಚೆಲುವೆರು ಒಂದು ರ್ಯಾಂಪ್ ವಾಕ್ನ ಮಾಡ್ಬೇಡಪ್ಪ. ಓಕೆ, Don't you know I'm very sexy? Don't you know I'm very sexy? ಕೈಯಿದೆ ಕಾಲಿದೆ ಸುಮ್ಮನೆ ಡ್ಯಾನ್ಸು ಮಾಡು. ಕಣ್ಣಿದೆ ಕಿವಿಯಿದೆ ದಯವಿಟ್ಟು ಹಾಡು ಕೇಳು. ಕೆಂಪೇಗೌಡ ಕಟ್ಟೆ ದೂರ ಗ್ರಾಣಿನ ಕಲ್ಲರ್ ಕನಸಿಗೆ ರಾಯಪಾರಿನ. ಊರಿಗೊಬ್ಳೆ ಪದ್ಮಾವತಿ Don't you know I'm very sexy? Don't you know I'm very sexy? ಕೈಯಿದೆ ಕಾಲಿದೆ ಸುಮ್ಮನೆ ಡ್ಯಾನ್ಸು ಮಾಡು. ಕಣ್ಣಿದೆ ಕಿವಿಯಿದೆ ದಯವಿಟ್ಟು ಹಾಡು ಕೇಳು. ನಮ್ಮ ಈ ಕ್ಷಣದ ಚೆಲುವೆಯರು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂದ್ರೆ ಡಾನ್ಸ್ ಅಂದ್ರೆ ಡಾನ್ಸು, ರ್ಯಾಂಪ್ ವಾಕ್ ಅಂದ್ರೆ ರ್ಯಾಂಪ್ ವಾಕು, ಬ್ರಿಲಿಯಂಟ್ ಆಗಿ ಮಾಡಿದ್ರಿ. ಸೂಪರ್ ಸೂಪರ್. ರಾಘವ್ ಅವರೇ, ನಿಮ್ಗೆ ಈ 4 ಚೆಲುವೆಯರಲ್ಲಿ ಯಾವ ಚೆಲುವೆ ತುಂಬಾ ಇಷ್ಟ ಆದ್ರು? ಜಿಜಿ ಅವ್ರು ಬಹಳ ಇಷ್ಟ ಆದ್ರು. ರಚ್ಚು ಎಂಟರ್ಟೈನ್ಮೆಂಟ್ ಅಲ್ಲಿ ಪ್ರವೀಣ, ಡ್ರೆಸ್ಸಿಂಗ್ ಅಲ್ಲಿ ಜಿಜಿ. ಓಕೆ, ಜಿಜಿಗೆ 2 ವೋಟ್ ಬಂತು. ನಮ್ಮ ಮಾಳ್ವಿಕಮ್ಮ ಅವ್ರು ಏನ್ ಹೇಳ್ತಾರೆ? 3 ಜಡ್ಜ್ ಬೆಂಚ್ ಆಗ್ಲೇ ಮೆಜಾರಿಟಿ ಜಿಜಿಗೆ ಹೊರಟೋಯ್ತು. ಒಂದ್ಸರ್ತಿ ಇವ್ರನ್ನೆಲ್ಲ ನೋಡ್ಕೊಂಡ್ರೆ ಕಣ್ಣು ಒಂಥರ ಆಗ್ತಾ ಇದೆ ನನಗೆ.
ಅಷ್ಟು ಕಣ್ಣಿಗೆ ತಂಪಾಗಿದೆ ಗೋವಿಂದು. ಬಟ್ ಏನಂತಂದ್ರೆ ಯಾವುದೇ ಒಂದು ಮುಜುಗರನೂ ಇಲ್ಲದೆ ಸೀರೆ ಉಟ್ಕೊಂಡು ಒಡವೆನ ಧರಿಸ್ಕೊಂಡು ಲಿಪ್ಸ್ಟಿಕ್ ನೇಲ್ ಪಾಲಿಶ್ ಎಲ್ಲ ಹಾಕೊಂಡು ಹೆಜ್ಜೆನ ಹಾಕಿ ಎಲ್ಲಾರನ್ನೂ ಎಂಟರ್ಟೈನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರ್ಲಿ ನಮ್ಮ ಮುದ್ದು ಚೆಲುವೆಯರಿಗೆ. ಲೆಟ್ಸ್ ವೆಲ್ಕಮ್ ಡಾನ್ಸಿಂಗ್ ಕ್ವೀನ್ ರಾಜಿನಿ ಹಾಗೂ ಹೆಮ್ಮೆಯ ಅಭಿಜಿತ್ ಸರ್ ವರ್ಸಸ್ ನಮ್ಮ ಜಿಜಿ ಹಾಗೂ ಅಪೂರ್ವ ಶ್ರೀ ಮೇಡಮ್. ಅಭಿಜಿತ್ ಸರ್, ನನಗೆ ನಿಜವಾಗ್ಲೂ ಖುಷಿ ಆಗೋದೇನು ಅಂತಂದ್ರೆ ಎಂಥ ಆಟನೇ ಇರ್ಲಿ ಅಪ್ಪ ಬರ್ತಾರೆ, ಎಷ್ಟು ಹಂಬಲ್ ಆಗಿ ಹುಡುಗರ ಜೊತೆ ಹುಡುಗರಾಗಿ ಮಕ್ಳ ಜೊತೆ ಮಕ್ಕಳಾಗಿ ಸ್ಪೋರ್ಟಿವ್ ಆಗಿ ಆಟನ ಅಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ ಸರ್. ನೀವು ನಿಮ್ಮ ಪಾರ್ಟಿಸಿಪೇಷನ್ ಸ್ಪಿರಿಟ್ ಯಾವಾಗ್ಲೂ ಇರುತ್ತಲ್ಲ, ಅದಕ್ಕೆ ಒಂದು ಜೋರಾದ ಚಪ್ಪಾಳೆ. ಈ ಚಪ್ಪಾಳೆ ಈಗ ಭಯ ಆಗ್ತಾ ಇದೆ. ಇಲ್ಲ ಸರ್, ಎಷ್ಟ್ರ ಮಟ್ಟಿಗೆ ನಾನು ಕಾಂಪೀಟ್ ಮಾಡ್ತೀನಿ ಅಂತ. ಸರ್ ನೀವು ಯಾವಾಗ್ಲೂ ಹಿಂಗೆ ಹೇಳೋದು ಸರ್, ಎಲ್ಲರಿಗೂ ಗೊತ್ತಿದೆ ಎಷ್ಟ್ರ ಮಟ್ಟಿಗೆ ಅಯ್ಯೋ ಅಯ್ಯೋ ಅಂತ ಹೇಳ್ತೀರಾ, ಬಟ್ ನಮಗೆ ಗೊತ್ತು ರಿಸಲ್ಟ್ಸ್ ಏನಾಗುತ್ತೆ ಅಂತ. ನೋಡುವ. ರಜನಿ ಅವರೇ, ಅಭಿಜಿತ್ ಸರ್ ಜೊತೆ ಪಾರ್ಟ್ನರ್ ಆಗಿರೋದು ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಅವ್ರ ಪಕ್ಕ ನಿಂತ್ಕೊಳ್ಳೋದೇ ಒಂದು ಭಾಗ್ಯ ನಿಜವಾಗ್ಲು. ಅವ್ರು ನನಗೆ ಪಾರ್ಟ್ನರ್ ಆಗಿರೋದು ತುಂಬಾನೇ ಖುಷಿ ಆಗ್ತಿದೆ. ಇಲ್ಲಿ ಟಾಸ್ಕ್ ನೋಡ್ತಿದ್ರೆ ಸ್ವಲ್ಪ ಅವ್ರಿಗೆ ಜಾಸ್ತಿ ರಿಲೇಟೆಡ್ ಅನ್ಸ್ತಾ ಇದೆ. ಸೊ ಹಂಗಾಗಿ ಅವರು ನನಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹಿಂಗೆ ಅವ್ರ ಮೇಲೆ ಬಿಟ್ಬಿಟ್ಟಿದ್ದೀನಿ ಭಾರ ನಾನು. ಆಕ್ಚುಲಿ ಸರ್ ನಿಮ್ಮನ್ನ ನೋಡೋದಕ್ಕೆ ಯಾರೋ ಒಬ್ರು ಬಂದಿದ್ದಾರೆ ಸರ್. ನಿಮ್ಗೆ ಸ್ಪಿರಿಟ್ ತುಂಬೋದಕ್ಕೆ, ನಿಮ್ಗೆ ಜೋಶ್ ತುಂಬೋದಕ್ಕೆ, ನಿಮ್ಗೆ ಗೆಲುವನ್ನ ತುಂಬಿಸೋದಕ್ಕೆ ನಿಮ್ಮ ಸ್ಫೂರ್ತಿ ದೇವತೆ ರೋಹಿಣಿ ಮೇಡಮ್ ಬಂದಿದ್ದಾರೆ ಸರ್. ಅಲ್ಲಿ ನೋಡಿ ಸರ್. ವೆಲ್ಕಮ್ 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 ಟು ಅವರ್ ಶೋ. ಮ್ಯಾಮ್ ಹೇಗಿದ್ದೀರಾ ಮ್ಯಾಮ್? ರೋಹಿಣಿ ಮ್ಯಾಮ್ ಸೂಪರ್ ಆಗಿದ್ದೀನಿ. ಸೂಪರ್ ಆಗಿರ್ತೀರಾ. ನಾನಿಲ್ವಲ್ಲ, ಚೆನ್ನಾಗೇ ಆಡ್ತಾರೆ. ರೋಹಿಣಿ ಮ್ಯಾಮ್, ಆದ್ರೂ ನೀವು ಸ್ಟುಪಿಡ್ ಅಂತ ಬಯೋದನ್ನ ತುಂಬಾ ಮಿಸ್ ಮಾಡ್ತಾ ಇದೀವಿ ಮ್ಯಾಮ್ ನಾವು. ಪ್ಲೀಸ್ ನೀವು ಮನ್ಸಾರೆ ಸ್ಟುಪಿಡ್ ಅಂತ ಕರೆದ್ರೆ ಇವ್ರಿಗೇನೋ ಒಂದು ಸ್ಪಿರಿಟ್ ಮ್ಯಾಮ್, ನಮಗೂ ಸ್ಪಿರಿಟ್ ಮ್ಯಾಮ್ ನೋಡೋದಿಕ್ಕೆ. ಸ್ಟುಪಿಡ್ ಚೆನ್ನಾಗಾಡು. ಓಕೆ, ಈಗ ಆಟವನ್ನ ಶುರು ಮಾಡೋಣ. ಇಲ್ಲಿ 2 ಚಕ್ರ ವ್ಯೂಹಗಳಿದೆ. ಒಂದು ವೀಲಲ್ಲಿ ನಮ್ಮ ಕನ್ನಡದ ಲೆಜೆಂಡರಿ ಹೀರೋಗಳ ಫೋಟೋಗಳಿದೆ. ಈ ಕಡೆ ನೋಡಿದ್ರೆ ಇಲ್ಲಿ ಅಂತ, ಬಂಧನ, ಪೊಲೀಸ್ ಸ್ಟೋರಿ, ಓಂ, ಈ ತರ ಸಾಕಷ್ಟು ಸಿನಿಮಾಗಳ ಹೆಸರುಗಳಿದೆ. ಓಕೆ, ನಾನು ಕುರಿ ಒಂದೇ ಸಲ ಈ ವೀಲ್ಗಳನ್ನ ತಿರುಗಿಸ್ತೀವಿ. ಆ ಕಡೆ ಯಾವ ಹೀರೋ ಪಿಕ್ಚರ್ಗೆ ಅದು ನಿಲ್ಲತ್ತೋ, ಫಾರ್ ಎಕ್ಸಾಂಪಲ್ ಈಗದು ಸಾಧು ಕೋಕಿಲ ಸರ್ ಅವರ ಫೋಟೋ ಮೇಲೆ ನಿಂತಿದೆ. ಈ ಕಡೆ ಓಂ ಸಿನಿಮಾ ಮೇಲೆ ನಿಂತಿದೆ. ಸಾಧು ಕೋಕಿಲ ಸರ್ ಸ್ಟೈಲ್ ಅಲ್ಲಿ ಓಂ ಸಿನಿಮಾ ಡೈಲಾಗ್ ಅನ್ನ ಇವ್ರು ಹೇಳಬೇಕು. ವೆರಿ ಇಂಟ್ರೆಸ್ಟಿಂಗ್ ಆಯ್ತಾ? ಆಟ ಇದೆ. ಓಕೆ, ಈ ಒಂದು ಆಟದಲ್ಲಿ ಸರ್ ಫಸ್ಟ್ ಕುರಿಯರ್ ಮಾಡಿ ತೋರಿಸ್ತಾರೆ. ಬಟ್ ಏನಂತಂದ್ರೆ ಈ ಆಟದಲ್ಲಿ ನಿಮ್ಮಿಬ್ರಲ್ಲಿ ಯಾರು ಬೇಕಾದ್ರೂ ಹೇಳ್ಬೋದು ಸರ್ ಡೈಲಾಗ್. ರಜನಿ ಅವ್ರು ಬೇಕಾದ್ರೂ ತಗೋಬಹುದು, ನೀವು ಬೇಕಾದ್ರೂ ತಗೋಬಹುದು. ಈ ಕಡೆನೂ ಅಷ್ಟೇ, ಯಾರು ಬೇಕಾದ್ರೂ ತಗೋಬಹುದು. ಸೊ ಈಗ ಸಾಧು ಕೋಕಿಲ ಸರ್ ಅವರ ವಾಯ್ಸ್ ಅಲ್ಲಿ ನೀವು ಕೆಂಪೇಗೌಡ ಸಿನಿಮಾದ ಡೈಲಾಗ್ ಅನ್ನ ಹೇಳ್ಬೇಕಾಗತ್ತೆ. ಓಕೆ, ಇದು ತೋಳೆಲ್ಲ ಕಡೋ, ತೊಲೆ ತೊಲೆ. ಉಲ್ಟಾ ಹೇಳ್ತಾ ಇದ್ದೀರಾ? ಅವ್ರ ತರ ಇದು ಕೆಂಪೇಗೌಡ ಡೈಲಾಗ್ ಹೇಳ್ಬೇಕು ತಾನೆ? ಅವರು ಅವ್ರದೇ ಡೈಲಾಗ್ ಹೇಳ್ತಿದ್ದಾರೆ. ಐ ಲೈಕ್ ಯುವರ್ ಅಬ್ಸರ್ವೇಷನ್. ಸಾಯಿ ಕುಮಾರ್ ಸರ್ ಸ್ಟೈಲ್ ಅಲ್ಲಿ ವಾಯ್ಸ್ಗಳು ಒಂದು ಇಲ್ವೇ? ಕೆಂಪೇಗೌಡ ಡೈಲಾಗ್ ನ ಹೇಳ್ತೀರಾ? ಸಿಂಹನ ಕಾಡಲ್ಲಿ ನೋಡಿರ್ತೀನಿ, ಜೂರಲ್ಲೂ ನೋಡಿರ್ತೀರಾ, ಆದ್ರೆ ಗಜಗಾಂಭೀರ್ಯದಿಂದ ನಿಂತಿರೋ ಅಂತ ನೋಡಿದೀಯೇನೋ? ಸೊ ಈಗ ಜಿಜಿ ಟೀಮ್ಗೆ ಒಂದು ಟಾಸ್ಕ್ ಅನ್ನ ಕೊಡೋಣ. ಓಕೆ, ರೆಡಿ? 1 2 3. ಯಾರ್ದು ಅರ್ಧ ಮಾಡ್ತಾನೆ ಉಪ್ಪಿ ಸರ್ ಅಂಡ್ ಬಂಧನ ಸಿನಿಮಾ ಡೈಲಾಗ್ ನ ಹೇಳ್ಬೇಕು. ನಂದಿನಿ ಅವ್ರೆ, ಐ ಲವ್ ಯು. ನಂದಿನಿ ಅವ್ರೆ, ಐ ಲವ್ ಯು. ಇನ್ನ ಮುಂಚೆ ಹೇಳ್ಬೇಕಾ? ಓಕೆ, ಈ ಡೈಲಾಗ್ ನ ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮದಲ್ಲಿ ಅಭಿಜಿತ್ ಸರ್ ಅಂತೂ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು ಅಲ್ವಾ ಸರ್? ಆ ಡೈಲಾಗ್ ನಿಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಉಪೇಂದ್ರ ಅವ್ರ ಸ್ಟೈಲಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಸರ್. ಈಗ ನಂದಿನಿ ಬರೋ ಹೊತ್ತಾಯ್ತು. ಅವಳಿಗೆ ಲವ್ ಯು ಅಂತ ಹೇಳಬೇಕು. ಹೇಗೆ ಹೇಳೋದು? ನಂದಿನಿ ಅವರೇ, ನಾನು ನಿಮ್ಮನ್ನ ಇಷ್ಟಪಡ್ತೀನಿ. ಐ ಲವ್ ಯು. ಲಕ್ಷ್ಮಿಗೆ ಜನ್ಮ ಸರ್ ಬಹಳ ನೀಟಾಗಿ, ಎಲ್ಲೂ ಒಂದ್ ಕಡೆ ಕುಂದು ಬರ್ದಿರೋ ಹಾಗೆ, ಎಲ್ಲೂ ಒಂದ್ ಕಡೆ ಹೆಚ್ಚು ಕಡಿಮೆ ಆಗ್ದಿರೋ ಹಾಗೆ
ತುಂಬಾ ಅದ್ಭುತವಾಗಿ ತುಂಬಾ ಸ್ವೀಟ್ ಆಗಿ ಮಾಡಿದ್ರಿ ಸರ್. ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಸರ್ ಈಗ ನಿಮ್ದೇ ಟರ್ನ್. ಓಕೆ, ನಿಮ್ಗೋಸ್ಕರ ಯಾರ ಹೀರೋ ಬರ್ತಾರೆ, ಯಾವ ಸಿನಿಮಾ ಬರುತ್ತೆ ನೋಡೋಣ. ರೆಡಿ? 1 2 3. ಓಕೆ, ಶಂಕರ್ ನಾಗ್ ಸರ್, ಮುಂಗಾರು ಮಳೆ ಡೈಲಾಗ್, ಪರಪರ ಡೈಲಾಗ್ ಸರ್. ನಂದಿನಿ, ಇನ್ನು ನಾನು ಲವ್ ಮಾಡ್ತಾ ಇರೋದು ನನ್ನ ಹೃದಯದಲ್ಲಿ ಇಟ್ಕೊಂಡು, ಆ ಹೃದಯಕ್ಕೆ ನೀನು ಲವ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಹೃದಯ ಕೆಟ್ಟು ಕರಗಿ ಏನೇನೋ ಆಗೋಗ್ಬಿಡುತ್ತೆ. ಐ ಲವ್ ಯು ನಂದಿನಿ, ಐ ಲವ್ ಯು. ಸೂಪರ್ ಸೂಪರ್ ಸರ್. ಓಕೆ, ಸೊ ಜಿಜಿ ಅವರೇ ರೆಡಿ ಇದೀರಾ? ಜಿಜಿ ಅವರೇ, ಸಾಯಿ ಕುಮಾರ್ ಸರ್ ಹಾಗೆ KGF ಸಿನಿಮಾ. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್, ಐ ಡೋಂಟ್ ಲೈಕ್ ಇಟ್. ಐ ಕಾಂಟ್ avoid. But violence likes me. I can't avoid. Hey. ಸೊ ಈಗ ಅಭಿಜಿತ್ ಸರ್ ನಿಮ್ಮ ಟರ್ನ್. ರೆಡಿ ಕುರಿ? ರವಿಚಂದ್ರನ್ ಸರ್ ಅಂಡ್ ಅಂತ ಸಿನಿಮಾದ ಡೈಲಾಗ್. ಓಕೆ, ನಾನ್ ಮಾಡ್ತೀನಿ. ರಜನಿ ಅವ್ರು ಇಮಿಟೇಟ್ ಮಾಡ್ತಾರಂತೆ ಅವರ ಡೈಲಾಗ್ ನ. ಕಮ್ ಆನ್ ರಜನಿ. ಕುತ್ತೆ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲು. ಎಷ್ಟು ಆರಾಮಾಗಿ ಮಾಡ್ತಾ ಇದಾರಪ್ಪ, ಫುಲ್ ವಾಕಿಂಗ್ ಸ್ಟೈಲ್ ಎಲ್ಲ ನೋಡಿದ್ರೆ ಸಕ್ಕತ್ತಾಗಿತ್ತು. ರಜನಿ, ಚಪ್ಪಾಳೆ ಬರ್ಲಿ ರಜನಿ ಅವ್ರಿಗೆ. ಈಗ ಜಿಜಿ ಅವರು ಆಗ ಅಪೂರ್ವ ಅವ್ರಿಗೆ. ಜಗೇಶ್ ಸರ್, ಉಪೇಂದ್ರ ಸಿನಿಮಾದ ಡೈಲಾಗ್. ಐತಿರ್ಲಿ ಕಡೆ ಪಕಡಿ ಜುಮ್ಮ, ನಾನು ಕಚ್ಚಡ ನನ್ನ ಮಗ, ವರ್ಷ ನನ್ನ ಮಗ, ಏನಿವಾಗ? ಸೂಪರ್ ಸೂಪರ್. ಸೊ ಅಭಿಜಿತ್ ಸರ್, ಓಕೆ ರೆಡಿ? 1 2 3 ಗೋ. ಓಕೆ, ಸಾಧು ಕೋಕಿಲ ಸರ್, ಕವಿರತ್ನ ಕಾಳಿದಾಸ. ಮಂಕ್ರಪ್ಪ, ಅವತ್ತು ಜೋಡ್ ಕುಡ್ರೆ ಸಾರೋಟ್ನಾಗೆ ಹಿಂಗ್ ತಿರ್ಕೊಂಡು ಹೋಗಿದ್ದು ನೀನೇ ತಾನೇ? ಅವತ್ತು ಜೋಡ್ ಕುಡ್ರೆ ಸಾರೋಟ್ನಾಗೆ ಈ ತರ ಹೋಗಿದ್ದು. ಹೆಂಗೆ ಟರ್ನ್ ಅದೇ ಅಂತ ನೋಡ್ಯಾ? ಅದೇ ಅವತ್ತು ಟುಕ್ಕು 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 ಅಂತ ಓದಿಯಲ್ಲ, ನೀನೇ ತಾನೆ? ಸೂಪರ್ ಸೂಪರ್. ವೆರಿ ನೈಸ್ ರಜನಿ. ಜಿಜಿ ರೆಡಿ? 1 2 3 ಗೋ. ಅಂಬರೀಶ್ ಸರ್ ಅವರ ಒಂದು ವಾಯ್ಸ್ ಅಲ್ಲಿ ಪೊಲೀಸ್ ಸ್ಟೋರಿ ಡೈಲಾಗ್ ನ ಹೇಳ್ಬೇಕು. ಕಮಾನ್ ಜಿಜಿ ಅವರೇ. ಕುತ್ತೆ ಕಾಕಿ ಬಿಚ್ಚಿದ್ರೆ ರೌಡಿ ಜಮ್ಮಲ್ಲಿ ನಾನು ನಿಮ್ಮ ಅಪ್ಪ ಕಣೋ. ನೀವೊಂದ್ಸಲ ಮಾಡ್ತೀರಾ? ಓಕೆ, ರಜನಿ ಅವರು ಈ ಡೈಲಾಗ್ ನ ಒಂದ್ಸಲ ಹೇಳ್ತಾರೆ. ಅದನ್ನ ನಮ್ಗೆ ಕೊಟ್ಬಿಡಿ, ನೆಕ್ಸ್ಟ್ ಅವ್ರಿಗೆ ಕೊಟ್ಬಿಡಿ. ಕಮಾನ್ ರಜನಿ. ಕಾಕಿ ಬಿಚ್ಚಿದ್ರೆ ರೌಡಿ ಜಮ್ಮಲ್ಲಿ ನಿಮ್ಮ ಅಪ್ಪ ಕಣ. ಆಕ್ಚುಲಿ ಏನಂತಂದ್ರೆ ಈ ಆಟ ಶುರು ಮಾಡ್ಬೇಕಾದ್ರೆ ಎರಡು ಕಪಲ್ಗಳು ಹಿಂಗೆ ನಮ್ಗೆ ಇಷ್ಟು ಕಷ್ಟವಾಗಿರೋದು ಬಂದಿದೆ ಗೊತ್ತಾ ಅಂತೆಲ್ಲ ಹೇಳಿದ್ರು. ಬಟ್ ಆಕ್ಚುಲಿ ತುಂಬಾ ಚೆನ್ನಾಗಿ ಡೈಲಾಗ್ ಹೇಳೋದೇ ಕಷ್ಟ, ಅದರಲ್ಲಿ ಬೇರೆ ಫಿಲಮ್ದು ಇವ್ರ ತರ ಹೇಳೋದು ಇನ್ನೂ ಕಷ್ಟ, ಆದ್ರೆ ಸಖತ್ತಾಗಿ ಮಾಡಿದ್ರು ಅಲ್ವಾ? ಸೂಪರ್. ರಾಘವ್, ಇದೇ ಎಕ್ಸೈಟ್ಮೆಂಟ್ ನಾವು ಕಾಯ್ತಾ ಇದ್ದಿದ್ದು. ಒಂದ್ ಕಡೆಯಿಂದ ಅಭಿಜಿತ್ ಸರ್ ಬರ್ತಾರೆ, ಇನ್ನೊಂದ್ ಕಡೆಯಿಂದ ಜಿಜಿ ಬರ್ತಾರೆ. ಅವ್ರದ್ದೇ ಆದ ಯುನೀಕ್ ಸ್ಟೈಲ್ಗಳಿದೆ. ಆದ್ರೆ ಇದು ಏನಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಹೀರೋ ಅವ್ರನ್ನ ನಾವೆಲ್ಲರೂ ಬಹಳ ಎತ್ತರದಲ್ಲಿಟ್ಟು ನೋಡಿ ಅವ್ರನ್ನ ಇಷ್ಟಪಟ್ಟಿರುವಂತ ಸ್ಟಾರ್ಗಳು, ಇನ್ನೊಂದ್ ಕಡೆ ಅದ್ಭುತವಾದ ಸಿನಿಮಾಗಳು, ಸೂಪರ್ ಹಿಟ್ ಸಿನಿಮಾಗಳು. ಅದರ ಕೊಲಾಜ್ ಯಾವ ತರ ಇರುತ್ತೆ, ಇಟ್ಸ್ ಜಸ್ಟ್ ಹ್ಯೂಮರ್. ಆ ಹ್ಯೂಮರ್ನ ಫಸ್ಟ್ ಅಭಿಜಿತ್ ಸರ್ ಶುರು ಮಾಡಿದ್ ಬಹಳ ಅದ್ಭುತವಾಗಿತ್ತು. ತುಂಬಾ ಡಿಗ್ನಿಫೈಡ್ ಆಗಿ ಮಾಡಿದ್ರಿ. ಅಂಡ್ ರಜನಿ ಅಂತೂ ಈ ಕಡೆ ಶೀ ಈಸ್ ಆನ್ ಫೈರ್ ಟುಡೇ. ಕೊಡಿ, ನಾ ಮಾಡ್ತೀನಿ ಅಂತ ಅಷ್ಟು ಹುಮ್ಮಸ್ಸಿಂದ ನೀವು ಪರ್ಫಾರ್ಮ್ ಮಾಡ್ತಿದ್ರ. ಅಂಡ್ ಈ ಕಡೆ ಜಿಜಿ ಅವರು ಅವ್ರಿಗೆ ಬಂದಿದ್ದ ಸ್ಟೈಲ್ ಮಾಡ್ತಾ ಇದ್ರೆ ಇಲ್ಲ. ಬಟ್ ಏನೇ ಮಾಡಿದ್ರು ನಾವು ಮಾಡ್ತಿರೋದು ಒಂದು ಮನೋರಂಜನೆಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಎಫರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘು, ಥ್ಯಾಂಕ್ ಯು. ರಚ್ಚು ಅವರೇ,
ಮೊದಲನೇದಾಗಿ ನನಗೆ ಅಭಿಜಿತ್ ಸರ್ ಅವರ ಒಂದು ರೈಟ್ ಪ್ಲೇಸ್ಮೆಂಟ್ ಆಯಿತು ಆ್ಯಕ್ಚುಲಿ. ಉಪಿ ಸರ್ ಎಲ್ಲಿ ಹೇಳ್ತಾರೆ ಇವರು, ಬಿಕಾಸ್ ಫಸ್ಟ್ ಬಂದಾಗ ಸ್ವಲ್ಪ ವಿಷ್ಣು ಸರ್ ಥರನೇ ಇತ್ತು ಬಾಡಿ ಲ್ಯಾಂಗ್ವೇಜ್ ವಾಯ್ಸು. ಅದಾದ್ಮೇಲೆ ಏನು ಮಾಡ್ತಾರೆ ಅಂತ ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ತಕ್ಷಣ ಇಟ್ ವಾಸ್ ಅ ರೈಟ್ ಪ್ಲೇಸ್ಮೆಂಟ್ ಆ್ಯಂಡ್ ವಿ ಲವ್ಡ್ ಇಟ್ ಆ್ಯಂಡ್ ಯು ನೇಲ್ಡ್ ಇಟ್ ಸರ್. ಸಕ್ಕತ್ತಾಗಿತ್ತು ನೋಡೋದಕ್ಕೆ ಮತ್ತು ಕೇಳೋದಕ್ಕೆ. ಆ್ಯಂಡ್ ಜಿ ಕೂಡ ಫ್ಯಾಂಟಾಸ್ಟಿಕ್, ಅವರು ಕೂಡ ಅದ್ಭುತವಾಗಿ ಮಾಡಿದ್ರು. ಆ್ಯಂಡ್ ರಜನಿ, ಅಯ್ಯೋ ಇನ್ನೇನೇನಿದೆ ನೋಡೋಂಥದ್ದು. ಎವ್ರಿ ಟೈಮ್ ನೀವು ವೇದಿಕೆ ಮೇಲೆ ಬಂದಾಗ ಒಂದು ಸರ್ಪ್ರೈಸಸ್ ಇದ್ದೇ ಇರುತ್ತೆ. ಇವಾಗ ಐ ಡೋಂಟ್ ನೋ, ಯು ಆರ್ ಸರ್ಪ್ರೈಸಿಂಗ್ ಅಸ್ ಎವ್ರಿ ವೀಕ್ ಆ್ಯಂಡ್ ಎನರ್ಜಿ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಬಂದ ತಕ್ಷಣ ನಾನು ಮಾಡ್ತೀನಿ ಅದು ಅವರೇ ಸೆಲೆಕ್ಟ್ ಮಾಡ್ಕೊಂತೀರಿ, ಇದು ನಾನು ಮಾಡ್ತೀನಿ ಅಂತ. ವೆರಿ ನೈಸ್, ಅದು ಖುಷಿ ಆಯಿತು. ಸಾಧು ಸರ್ದಂತೂ ಅದು ತುಂಬಾ ಕಷ್ಟ ಅವ್ರ ಬಾಡಿ ಲ್ಯಾಂಗ್ವೇಜ್ ನ ಇಮಿಟೇಟ್ ಮಾಡೋದು. ನನಗೂ ತುಂಬಾ ಇಷ್ಟ ಮ್ಯಾಮ್ ಅವ್ರ ಬಾಡಿ ಲ್ಯಾಂಗ್ವೇಜ್, ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಮಾಡಿದ್ರು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ದಿಸ್ ವಾಸ್ ಅ ವಂಡರ್ಫುಲ್ ಟಾಸ್ಕ್ ಆ್ಯಂಡ್ ತುಂಬಾ ಕಷ್ಟವಾಗಿತ್ತು ಈ ಟಾಸ್ಕ್, ತುಂಬಾನೇ ಕಷ್ಟ ಆಯಿತು. ಆ್ಯಂಡ್ ಅಷ್ಟು ಜನಕ್ಕೂ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೀವು ಒಂಥರ ಟ್ರಿಬ್ಯೂಟ್ ಥರನೇ ಇತ್ತು ಅವ್ರಿಗೆ ಎಲ್ರಿಗೂ. ವಂಡರ್ಫುಲ್, ಥ್ಯಾಂಕ್ ಯು ರಚು. ಮಾಲ್ವಿಕಮ್ಮ, ಅಭಿಜಿತ್ ಸರ್ ಏನ್ ಕೊಟ್ರು ಮಾಡ್ಬಿಡ್ತಾರಲ್ಲ, ಅವ್ರು ಅಡಿಗೆನೇ ಮಾಡಿದವ್ರು, ಇನ್ ಮಿಮಿಕ್ರಿ ಮಾಡಲ್ವಾ ಅಲ್ವಾ? ನಮ್ಗೆ ಪ್ರತಿ ವಾರ ಕಲಿಯಕ್ಕೆ ಏನಾದರೂ ಜೋಡಿ ನಂಬರ್ 1 ಅಲ್ಲಿ ಇರ್ತಾ ಇತ್ತು. ಇವತ್ತು ಅವ್ರು ಅತಿಥಿಯಾಗಿ ಬಂದಿದ್ದಾರೆ. ಅತಿಥಿಯಾಗಿ ಬಂದು ಇಲ್ಲಿರೋ ಅಷ್ಟೂ ಕಲಾವಿದರಿಗೆ ಕಮಿಟ್ಮೆಂಟ್ ಅಂದರೆ ಏನು ಅಂತ ತೋರಿಸ್ಬಿಟ್ರು. ಆ್ಯಕ್ಟಿಂಗ್ ಈಸ್ ಆ್ಯಕ್ಚುಲಿ ಆಲ್ ಅಬೌಟ್ ಅಬ್ಸರ್ವೇಷನ್, ಬಟ್ ಇಮಿಟೇಷನ್ ಅನ್ನೋದು ಕಷ್ಟ. ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ, ಅದನ್ನ ಎಲ್ಲೋ ಒಂದು ಕಡೆ ಮೈಗೂಡಿಸ್ಕೋತೀವಿ, ಆದರೆ ಅದನ್ನು ಮಿಮಿಕ್ ಮಾಡೋದು ಬಹಳ ಕಷ್ಟ. ಅದು ಹೆಣ್ಮಕ್ಳು ಮಾಡೋದು ಅನ್ನೋದು ಇನ್ನೂ ಬಹಳ ವಿರಳ. ನಾನು ಬಹಳ ಕಡಿಮೆ ನೋಡಿದ್ದೀನಿ. ನೀವು ಕಲಾವಿದರಾಗಿ ಇದ್ಕೊಂಡು ಮಿಮಿಕ್ರಿ ಮಾಡೋದು ಅನ್ನೋದು, ನೀವು ಇದನ್ನ ಇನ್ನೂ ಸ್ವಲ್ಪ ರೂಢಿಸ್ಕೊಳ್ಳಿ ಅಲ್ಲ. ನೀವು ಇನ್ನೂ ಸ್ವಲ್ಪ ರೂಢಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಪೊಟೆನ್ಷಿಯಲ್ ಇದೆ. ಒಳ್ಳೇದಾಗ್ಲಿ, ನಿಮ್ಗೆ ಯಶಸ್ವಿಯಾದ ಒಂದು ನಿಮಗೆ ಕಲಾ ಬದುಕು ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಥ್ಯಾಂಕ್ ಯು. ಓಕೆ, ಈ ಕಡೆ ನೋಡಿದ್ರೆ ನಮ್ಮ ರೋಹಿಣಿ ಮೇಡಮ್, ಬನ್ನಿ ಮ್ಯಾಮ್ ಇಲ್ಲಿ. ಜೋಡಿ ನಂಬರ್ 1 ವಿನ್ನರ್ಸ್ ಅಪ್ಪ ಇವರು. ಎಷ್ಟು ಲವಲವಿಕೆಯಿಂದ ತಮ್ಮ ದಾಂಪತ್ಯವನ್ನ ಸಂಭ್ರಮಿಸಿದ್ರು, ದಾಂಪತ್ಯದ ಮೌಲ್ಯಗಳನ್ನ ನಮ್ಗೆ ತೋರಿಸ್ಕೊಟ್ಟಂತಹ ಅದ್ಭುತವಾದಂತಹ ಜೋಡಿ ನಮ್ಮ ಅಭಿಜಿತ್ ಸರ್ ಅಂಡ್ ರೋಹಿಣಿ ಮೇಡಮ್. ರೋಹಿಣಿ ಮ್ಯಾಮ್, ಮನೇಲಿ ಹೊಸ ಜಗಳಗಳೆಲ್ಲ ನಡೀತಾ ಇದೆಯಾ ಹೇಗೆ? ಹೊಸ ಜಗಳ ಹಳೆದನ್ನೇ ಹಿಡ್ಕೊಂಬಂದು ಹೊಸದಾಗಿ ಮಾಡೋದು. ಇನ್ನೂ 10 ವರ್ಷ ಬಿಡಲ್ಲ ಅಲ್ಲ ಸರ್? ಸರ್, ಯಾವ ಹೆಣ್ಮಕ್ಳು ಬಿಡಲ್ಲ ಸರ್. ನೀವು 20 ವರ್ಷದಾದ್ರೂ ನಾವು ಯಾಕಂದ್ರೆ ಮೆಮೊರಿ ಪವರ್ ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ ಮ್ಯಾಮ್? ಏನ್ ಗೊತ್ತಾ, ಇವ್ರು ಯಾವತ್ತೋ ಎದ್ದೋ ಒಂದ್ ದಿವಸ ಒಂದ್ ತಪ್ಪು ಮಾಡಿರ್ತಾರೆ, ಅವತ್ತು ಹೇಳಕ್ಕಾಗಿರಲ್ಲ. ನನಗೆ ಏನೋ ಮಾಡಿದ್ರೆ ಜ್ಞಾಪಕೊಂಡ್ಬಿಡುತ್ತೆ. ಇವರು 1961-66 ತಗೊಂಡ್ಬಂದ್ಬಿಟ್ಟಿಯಲ್ಲೇ. ಏನಂದ್ರೆ ನಾವು ಆರಾಮಾಗಿರ್ತೀವಿ. ಓಕೆ, ಈ 3 days ಇಂದ ಏನು ಬೈದಿಲ್ಲ ಮಾಡಿಲ್ಲ, ನಾರ್ಮಲ್ ಆಗಿದ್ದೀವಲ್ಲ, ಚೆನ್ನಾಗಿದೆ ಅನ್ಕೊಂಡಿರ್ತೀನಿ. ನೀವು ಆಕ್ಚುಲಿ ಒಂದು ನಿಮಿಷ ಅವತ್ತು ನೀವು ಅಂತ ತಗೊಂಡ್ಬರ್ತಾರೆ. ಅವತ್ತಿನ ಇವತ್ತು ಯಾಕೆ ಅಂದ್ರೆ ಅದು ನನ್ನ ತಲೆಯಲ್ಲಿ ಕೊರಿತಾ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೋಬೇಕು ನಾನು ಅಂತ. ಕರೆಕ್ಟ್ ಅಲ್ವಾ? ದಾಂಪತ್ಯದಲ್ಲಿ ಕ್ಲಾರಿಟಿ ಬೇಕಲ್ವಾ? ಅದು ಯಾವತ್ತಿಂದಾದ್ರೆ ಏನು, ಕ್ಲಾರಿಟಿ ಇಸ್ ಇಂಪಾರ್ಟೆಂಟ್ ಸರ್. ಇವಾಗ ಕ್ಲಾರಿಟಿ ತಗೊಂಡು ಏನ್ ಮಾಡ್ತೀವಿ? ಪರವಾಗಿಲ್ಲ ಸರ್, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗೆ ಸರ್ ಕ್ಲಾರಿಟಿ ಸರ್. ರೋಹಿಣಿ ಮ್ಯಾಮ್ ಇಸ್ ಆಲ್ವೇಸ್ ಕರೆಕ್ಟ್. ಅವ್ರು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ, ಅವ್ರು ತಪ್ಪು ಮಾತಾಡಕ್ ಸಾಧ್ಯ. ಅದೇ ಡೈಲಾಗ್ ಡೈಲಿ ಹೇಳೋದವಳು, ಅವಳು ತಪ್ಪೇ ಮಾಡಲ್ಲ ಅಂತವಳು. ಇಲ್ಲ ರೋಹಿಣಿ ಮ್ಯಾಮ್, ನೀವು ಸೂಪರ್ ಕ್ವೀನ್ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮ ನಿಮ್ಗೆ ಎಷ್ಟು ಸ್ಪೆಷಲ್? ನನಗೆ ಸೂಪರ್ ಕ್ವೀನ್ ಸ್ಟಾರ್ಟ್ ಆದಾಗ್ಲಿಂದ ನನ್ನ ಅದ್ರದ್ದು ಕ್ರೇಜ್ ತುಂಬಾ. ನಾನು ಕರೆಕ್ಟ್ ಟೈಮಿಗೆ ನೋಡ್ತೀನಿ. ನನಗೆ ಏನಂದ್ರೆ ಈ ಕಾರ್ಯಕ್ರಮ ನೋಡ್ಬೇಕಾದ್ರೆ ಪ್ರತಿ ಎಪಿಸೋಡ್ ಬಿಗಿನಿಂಗ್ ಅಲ್ಲಿ ಇವಳು ಹತ್ತಿರದ ಇವಳು ಎಲ್ಲಾರ್ದು ನೋಡಿದಾಗ ನಾವು ಟಿವಿ ನೋಡ್ತಾ ಇಲ್ಲ, ಇವಳು ನೋಡ್ತಾ ಇದ್ವಿ. ಇವಳು ಅಂತ ಹೇಳ್ತಾ ಇದ್ದಾಳೆ, ನನ್ನ ಮಗಳು ಬಂದು ಖರ್ಚು ಕೊಡೋಕೆ ಎಂಟ್ಕೋ ಅಂತ. ಅಷ್ಟು ನಿಜವಾಗ್ಲೂ ತುಂಬಾ 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 ಖುಷಿ ಆಗುತ್ತೆ. ಈಗ ಎಷ್ಟೋ ಜನ ಹೆಣ್ಮಕ್ಳುಗಳು ಎಷ್ಟೊಂದು ಕಷ್ಟಗಳನ್ನ ಪಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಬಟ್ ಅವ್ರು ಒಳಗೂ ಇರಕ್ಕಾಗದೆ, ಹೊರಗೂ ಬರಕ್ಕಾಗದೆ ಅವ್ರು ತುಂಬಾನೇ ಕಷ್ಟಪಡ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಎಷ್ಟೋ ಜನ ಹೆಣ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಹೊರಗೆ ಬಂದು ಅವ್ರದ್ದೇ ಆದ ಒಂದು ಪ್ರತಿಭೆಯನ್ನು ತೋರಿಸಿ ತುಂಬ ಮುಂದೆ ಬಂದು ಅವರು ಜಯ ಗಳಿಸಿರೋರು ತುಂಬ ಇದ್ದಾರೆ. ಅದರಲ್ಲಿ ನಮ್ಮ ಜೀ ಕನ್ನಡದವರು ಅಂಥವ್ರನ್ನ ಆಯ್ಕೆ ಮಾಡಿ ಈ ಒಂದು ವೇದಿಕೆಯನ್ನು ಕೊಟ್ಟು ಅವ್ರಿಗೆ ಅವರಲ್ಲಿರೋ ಒಂದು ಪ್ರತಿಯೊಂದು ನೋವು ನಲಿವುಗಳನ್ನ ಹಂಚ್ಕೊಳ್ಳೋಕ್ಕೆ ಜಾಗ ಮಾಡಿಕೊಟ್ಟು ಅವ್ರನ್ನ ಎಷ್ಟು ಚೆನ್ನಾಗಿ ಕ್ವೀನ್ ಅಂದರೆ ಸಾಕು. ಯಾರೋ ನಮ್ಮ ಮನೆಯಲ್ಲಿ ಒಂದು ತುಂಬ ಮಹಾರಾಣಿ ಥರ ಆಡ್ತೀಯ ಕಣೆ ಅಂದ್ರೇ ನಮಗೇನೋ ಒಂದು ಹೆಮ್ಮೆ.
ನಾನು ಮಹಾರಾಣಿನ ಅಂತ. ಅದಕ್ಕೊಂದು ಸೂಪರ್ ಕ್ವೀನ್ ಅಂತ ಒಂದು ಟೈಟಲ್ ಕೊಟ್ಟು ಹೆಣ್ಣು ಮಕ್ಕಳನ್ನ ಮೆರೆಸ್ತಾ ಇದ್ದಾರೆ. ನಮಗೂ ಕೂಡ ನಾನು ಎಲ್ಲೋ ಇದ್ದೆ ಏನೋ ಮಾಡ್ತಿದ್ದೆ. ನನಗೆ ಈ ಸ್ಟೇಜ್ ಅಂದರೆ ಮೊದಲು ನಮಸ್ಕಾರ ಮಾಡಬೇಕು. ಯಾಕೆಂದರೆ ಇದು ನನಗೆ ಎಷ್ಟೊಂದು ಧೈರ್ಯ, ಕಾನ್ಫಿಡೆನ್ಸ್. ನಾನು ಮೊದಲು ಅಭಿಜಿತ್ ಹೆಂಡತಿ ಅಂತ ಇದ್ರು, ಇವಾಗ ನಾನು ಒಬ್ಬಳೇ ಹೋದರೆ ಮೇಡಮ್ ನೀವು ಜೋಡಿ ಒಂದು ನಂಬರ್ ಮಾಡಿದ್ರಿ ಅಲ್ವಾ ಮೇಡಮ್ ಅಂತಾರೆ. ನನಗೊಂದು ರೆಕಗ್ನೈಸೇಷನ್ ಕೊಟ್ಟಿದ್ದು ಇದು ತುಂಬ ಖುಷಿ ಆಗ್ತಾ ಇದೆ. ನಾನು ಅವ್ರ ಬಗ್ಗೆ ಒಂದು ಕವನ ಬರ್ಕೊಂಡು ಬಂದಿದ್ದೀನಿ. ನಾವು ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ಮ್ಯಾಮ್, ಯಾಕಂದ್ರೆ ರೋಹಿಣಿ ಮ್ಯಾಮ್ ಇದ್ದಾರೆ ಅಂತಂದ್ರೆ ಅವರೇ ಸ್ವಂತವಾಗಿ ಕವನವನ್ನ ಬರ್ಕೊಂಡು ಬಂದು ಎಲ್ಲರಿಗೂ ಪ್ರೆಸೆಂಟ್ ಮಾಡ್ತಾರೆ. ವಿ ಆರ್ ವೇಟಿಂಗ್ ಮ್ಯಾಮ್. ಜಿ ಕನ್ನಡದ ಇನ್ನೊಂದು ಮಹೋನ್ನತ ಕೊಡುಗೆ ಸೂಪರ್ ಕ್ವೀನ್. ಇಲ್ಲಿ ಕ್ವೀನ್ಗಳದೇ ಸಾಮ್ರಾಜ್ಯ, ಆದರೆ ಈ ಸಾಮ್ರಾಜ್ಯಕ್ಕೆ ಒಬ್ಬನೇ ಒಬ್ಬ ಸಭ್ಯ ಸಾಮ್ರಾಟ್, ಅದೇ ನಮ್ಮ ವಿಜಯ ರಾಘವೇಂದ್ರ. ಈ ಸಾಮ್ರಾಜ್ಯಕ್ಕೆ ಮುದ್ದಾದ ಸಾಮ್ರಾಜ್ಞಿ ರಚಿತಾ ರಾಮ್. ಇವರು ತುಂಬಾ ಸಿಂಪಲ್ ಹಾಗೂ ಡಿಂಪಲ್. ಹೊಂಗನಸುಗಳ ಸಾಗರವನ್ನೇ ಹೊತ್ತ ಮುದ್ದಾದ ಬೆಡಗಿಯರ ಮೈಮನ ನವಿರೇಳಿಸುವ ಸುಂದರ ಸೊಬಗಿನ ನೋವಿನ ನಲುವಿನ ಚಿತ್ರಣವೇ ಸೂಪರ್ ಕ್ವೀನ್. ಬದುಕು ಸುಖದ ಸೋಪಾನವೆಂದುಕೊಂಡ ಇವರಿಗೆ ಜೀವನ ಕೊಟ್ಟಿತ್ತು ಬರೀ ನೋವು ನೋವು ನೋವು. ಆದರೂ ಛಲಬಿಡದ ತ್ರಿವಿಕ್ರಮರಂತೆ ಹೋರಾಡಿ ಹಾದಿಯ ಮುಳ್ಳು ಕಲ್ಲುಗಳನ್ನು ಲೆಕ್ಕಿಸದೆ ತಮ್ಮದೇ ಸಾಮ್ರಾಜ್ಯ ಕಟ್ಟಿಕೊಂಡ ನಮ್ಮೆಲ್ಲರ ಮುದ್ದಿನ ನಟೀಮಣಿಯರ ಮಹಾಬಳಗವೇ ಸೂಪರ್ ಕ್ವೀನ್. ನಮ್ಮ ಜಿ ವೇದಿಕೆ ಈ ಮಹಾರಾಣಿಯರಿಗೆ ಸೂಪರ್ ಕ್ವೀನ್ ಎಂಬ ಪಟ್ಟ ಕೊಟ್ಟು ಇಲ್ಲಿ ಮೆರೆಸುತ್ತಿದ್ದಾರೆ. ಹ್ಯಾಟ್ಸ್ ಆಫ್ ಜಿ. ಸೂಪರ್, ವೆರಿ ನೈಸ್ ಮ್ಯಾಮ್. ಈಗ ಈ ಜೋಡಿನ ನಾವೇನಂತ ಕರಿತಿದ್ವಿ ಗೊತ್ತಾ? ತುಂಟ ತುಂಟಿ ಜೋಡಿ ಅಂತ. ಅಷ್ಟು ರೊಮ್ಯಾಂಟಿಕ್ ಕಪಲ್ ಅಪ್ಪ ಇವರು. ಈಗ ಏನಂತಂದ್ರೆ ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಿದ್ಯಲ್ಲ, ಪ್ರೇಮಿಗಳು ಪ್ರೇಮವನ್ನ ಪ್ರೀತಿಯನ್ನ ಸೆಲೆಬ್ರೇಟ್ ಮಾಡುವಂತ ಹಬ್ಬ ವ್ಯಾಲೆಂಟೈನ್ಸ್ ಡೇ. ಈಗ ನಮ್ಮ ಹೆಮ್ಮೆಯ ಅಭಿಜಿತ್ ಸರ್ ಹಾಗೂ ರೋಹಿಣಿ ಮ್ಯಾಮ್, ಎಕ್ಸ್ಪ್ರೆಷನ್ಸ್ ಕ್ವೀನ್ ಅಂತಾನೆ ಕರಿತೀವಿ ರೋಹಿಣಿ ಮ್ಯಾಮ್ನ ನಾವು. ಇವರಿಬ್ಬರ ಒಂದು ಪ್ರಪೋಸಲ್ ದೃಶ್ಯವನ್ನ ನಾವು ಈ ವೇದಿಕೆ ಮೇಲೆ ನೋಡಬೇಕು, ಅದು ನಮ್ಮೆಲ್ಲರ ಆಸೆ. ಓಕೆನಾ ಸರ್? ಈ ಸ್ಟೇಜ್ನ ನಿಮ್ಮ ಪ್ರಪೋಸಲ್ಗೋಸ್ಕರ ನಾವೆಲ್ಲ ಬಿಟ್ಕೊಡ್ತಾ ಇದ್ದೀವಿ. 37 ವರ್ಷದ ಕೆಳಗೆ ಕಾರ್ಯಕ್ರಮ ಒಂದರಲ್ಲಿ ನಿನ್ನನ್ನು ನೋಡಿದೆ. ಪ್ರೀತಿನೇ ಗೊತ್ತಿಲ್ದಿರೋ ನನಗೆ ನಿನ್ನ ಸಿಕ್ಕ ಮೇಲೆ ಆ ಪ್ರೀತಿಯ ಅನುಭವ ಆಯಿತು. ಎಲ್ಲೋ ಯಾವುದೋ ಗಾಳಿಗೆ ಸಿಕ್ಕಿ ಎಲ್ಲೆಲ್ಲೋ ಹಾರಾಡ್ತಿದ್ದ ಗಾಳಿಪಟಕ್ಕೆ ನೀನು ಸೂತ್ರವಾದಾಗ ನನ್ನ ಜೀವನಕ್ಕೆ ಒಂದು ಅರ್ಥ ಬಂತು. ಸುಖನೇ ಗೊತ್ತಿಲ್ಲದೆ ಓಡಾಡ್ತಾ ಇದ್ದ ನನಗೆ ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ಆ ಸುಖದ ಅನುಭವನೂ ಆಯಿತು. ನನ್ನ ಜೋಬಲ್ಲಿದ್ದ ಹಣ ಇಲ್ಲ ಅಂದಾಗ ನೀನು ಗುಟ್ಟಾಗಿ ನನ್ನ ಜೇಬಲ್ಲಿಟ್ಟ ಹಣದ ನನ್ನ ಜೋಬಲ್ಲಿ ನಾನು ನೋಡ್ಕೊಂಡಾಗ ನನಗೆ ಆದ ಸಂತೋಷಕ್ಕೆ ಇವತ್ತು ನನಗೆ ಎಷ್ಟು ಕೋಟಿ ಹಣ ನನ್ನತ್ತಿದ್ರು ಅದಕ್ಕೆ ಸಮ ಇಲ್ಲ ಅಂತ ಅನಿಸ್ತಾ ಇತ್ತು. ಮುದ್ದಾದ 3 ಮಕ್ಕಳನ್ನ ಕೊಟ್ಟೆ, ಸೊಸೆನೂ ಕೊಟ್ಟೆ, ಜೀವನ ಕೊಟ್ಟೆ. ನನ್ನ ಜೊತೆ ಕಷ್ಟಪಟ್ಟ ದಿನಗಳನ್ನೆಲ್ಲ ಮರೆತು ಸುಖವನ್ನು ಹಂಚಿಕೊಂಡು ನನ್ನ ಜೊತೆನೇ ಟ್ರಾವೆಲ್ ಮಾಡಿದೆ ಈ 37 ವರ್ಷ. ಆಗಾಗ ಮನೆಯಲ್ಲಿ ಸ್ಟುಪಿಡ್ ಅಂತ ಬೈತಾನೂ ಇದ್ದೆ. ಅದನ್ನು ಅದೇ ರೀತಿ ಎಷ್ಟೊಂದು ಬೈಸ್ಕೊಳ್ತಾನೂ ಬಂದೆ. ನಿನ್ನ ಪ್ರೀತಿದ ನಾನು ನಿನ್ನ ಹಾಗೆ ಕವನ ಬರೆಯೋಕ್ಕೆ ಬರಲ್ಲ, ನನಗೆ ಬಂದ ಭಾಷೆಯಲ್ಲಿ ಮಾತಾಡಿದ್ದೀನಿ. ಇದು ವ್ಯಾಲೆಂಟೈನ್ಸ್ ಡೇ ನನ್ನ ಪ್ರೀತಿನ ನಿನಗೆ ಅರ್ಪಿಸ್ತಾ ಇದ್ದೀನಿ. ಈ ಜನ್ಮ ಅಲ್ಲ, ಎಷ್ಟು ಜನ್ಮಗಳಿದ್ರೂ ಕೂಡ ನೀನು ರೋಹಿಣಿಯಾಗಿ ಬಾ, ನಾನು ರಾಮುವಾಗಿ ಬರ್ತೀನಿ. ಐ ಲವ್ ಯು. ಥ್ಯಾಂಕ್ ಯು ವೆರಿ ಮಚ್. ನಾನೊಂದೆರಡು ಮಾತುಗಳನ್ನ ಹೇಳ್ತೀನಿ. 35 ವರ್ಷಗಳಾದರೂ ಯಾರೂ ಎಲ್ಲೂ ಬೇರೆ ಕಡೆ ಹೋಗದೆ ನನ್ನಿಂದೆ ಬಂದು ಹಗ್ಲಗ್ಲಾ ಐ ಲವ್ ಯು ಅಂತ ರೆಡ್ ರೋಸ್ ಕೊಡೋ ಅಂತ ನಿನ್ನಂಥ ಹೃದಯವಂತನ ನಾನು ಇದುವರೆಗೂ ಎಲ್ಲೂ ನೋಡಲಿಲ್ಲ. ಹಾಗಾಗಿ ಮುಂದೆ ಕೂಡ ಸೂಪರ್ ಕ್ವೀನ್ಸ್ ಥರ ನೀನು ಕೂಡ ಸೂಪರ್ ಕಿಂಗ್. ಯಾಕಂದರೆ ನನಗಾಗಿನೇ ಇಷ್ಟು ದಿವಸನೂ ಈ ರೆಡ್ ರೋಸ್ ಇಟ್ಕೊಂಡೆ ಕಾದಿದ್ಯಾ. ಐ ಆಮ್ ಥ್ಯಾಂಕ್ಸ್ ಟು ಯು.
ಎಷ್ಟು ಖುಷಿ ಆಗುತ್ತಲ್ಲ ಈ ಕಪಲ್ನ ನೋಡೋದಕ್ಕೆ ಅಲ್ವಾ? ಸೋ ಸ್ವೀಟ್ ಮ್ಯಾಮ್. ನಿಮ್ಮನ್ನ ಈ ವೇದಿಕೆಯಲ್ಲಿ ಮತ್ತೆ ನೋಡಿ, ಅದು ಈ ತರ ಒಂದು ಸಂದರ್ಭದಲ್ಲಿ ನೋಡಿ, ನಮ್ಮೆಲ್ಲರಿಗೂ ತುಂಬಾ ಖುಷಿ ಆಗಿದೆ ಮ್ಯಾಮ್. ನೀವಂತೂ ಆ ಪ್ಯೂರಿಟಿ ಆಫ್ ಲವ್, ಆ ಪರಿಶುದ್ಧವಾದ ಪ್ರೀತಿಯನ್ನ ಮತ್ತೆ ನಾವು ವಿಟ್ನೆಸ್ ಮಾಡಿದ್ವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಕ್ವೀನ್ಗಳು ಹೆಸರಿಗೆ ತಕ್ಕ ಹಾಗೆ ಕ್ವೀನ್ಗಳಾಗೆ ಮೆರೆದಿದ್ದಾರೆ. ಜೋಡಿ ನಂಬರ್ 1 ಕಿಂಗ್ಸ್ ಎಂಟರ್ಟೈನ್ಮೆಂಟ್ ಅಲ್ಲೂ ಕಿಂಗ್ಸ್ ಅಂತ ಇವತ್ತು ಈ ವೇದಿಕೆ ಮೇಲೆ ತೋರಿಸ್ಕೊಟ್ಟಿದ್ದಾರೆ. ನಮ್ಮ ಎಲ್ಲಾ ಕಿಂಗ್ಗಳಿಗೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಇದೆ ನಮ್ಮೆಲ್ಲರ ಪ್ರೀತಿಯ ಮಾಳವಿಕಮ್ಮ ಅವರ ಆಗಮನ ನಿಜವಾಗ್ಲೂ ಎಷ್ಟು ಸಂತೋಷ ತಂದಿದೆ ಗೊತ್ತಾ. ಅವರ ಇರುವಿಕೆ ನಮ್ಗೆ ನಮ್ಮೆಲ್ಲರಿಗೂ ದೊಡ್ಡ ಶಕ್ತಿಯನ್ನ ತಂದ್ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಮಾ. ಥ್ಯಾಂಕ್ ಯು. ಈಗ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಎಂಟರ್ಟೈನಿಂಗ್ ಕ್ವೀನ್ ಆಫ್ ದ ವೀಕ್ ಯಾರಾಗ್ತಾರೆ? ಎಂಟರ್ಟೈನಿಂಗ್ ಕ್ವೀನ್ ಆಫ್ ದ ವೀಕ್ ಐಶು. ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಎಂಟರ್ಟೈನಿಂಗ್ ಕ್ವೀನ್ ಆಫ್ ದ ವೀಕ್ ಆಗಿ ಆಯ್ಕೆ ಆಗಿದ್ದಾರೆ ಐಶ್ವರ್ಯ ಚಿಂದೋಗಿ. ಅಂಡ್ ಇವರಿಗೆ ಸಿಗ್ತಾ ಇದೆ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಎಂಟರ್ಟೈನಿಂಗ್ ಕಿಂಗ್ ಆಫ್ ದ ವೀಕ್ ಯಾರಾಗ್ತಾರೆ? ತುಂಬಾ ಚೆನ್ನಾಗಿ, ತುಂಬಾ ಸ್ಪೋರ್ಟಿವ್ ಆಗಿ ಎಂಟರ್ಟೈನ್ ಮಾಡಿದಂತ ನಿನಾದ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಎಂಟರ್ಟೈನಿಂಗ್ ಕಿಂಗ್ ಆಫ್ ದ ವೀಕ್ ಆಗಿದ್ದಾರೆ ನಿನಾದ್. ಇವರಿಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಪರಿಶುದ್ಧ ಕಡಲೆ ಹಿಟ್ಟಿನ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಕ್ವೀನ್ ಆಫ್ ದ ವೀಕ್ ಯಾರಾಗ್ತಿದ್ದಾರೆ? ಸತತವಾಗಿ ಕ್ವೀನ್ ಆಗಿ ಬರ್ತಾ ಇರೋ ರಜನಿ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅವರ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ಓಚರ್ ಹಾಗೂ ಗಿಫ್ಟ್ ಹ್ಯಾಂಪರ್. ಪರಿಶುದ್ಧ ಕಡಲೆ ಹಿಟ್ಟಿನ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಈ 2 ದಿನದ ಸಂಚಿಕೆ ಮನರಂಜನೆಯಲ್ಲಿ ಮುಳುಗಿ ತೇಲಿ ನಮ್ಮ ಕಿಂಗ್ಗಳಂತೂ ಅಬ್ಬಬ್ಬಾ ಅದ್ಭುತವಾಗಿ ಇದ್ರು. ಮತ್ತೆ ಮುಂದಿನ ವಾರ ಮತ್ತೊಂದು ವಿಶೇಷವಾದಂತ ಸಂಚಿಕೆಯೊಂದಿಗೆ ನಾವೆಲ್ಲರೂ ನಿಮ್ಮನ್ನ ಭೇಟಿ ಮಾಡ್ತೀವಿ. ಇದು ನಿಮ್ಮ ನೆಚ್ಚಿನ ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್ ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ನಾವೆಲ್ಲರೂ ನಿಮ್ಮನ್ನ ಸಾರಿಗಮಪ, ಲಿಟಲ್ ಚಾಂಪ್ಸ್ ಹಾಗೂ ಸೂಪರ್ ಕ್ವೀನ್ ಮಹಾ ಸಂಗಮದ ಜೊತೆ ಸಿಗೋಣ. ಟಾಟಾ ಬೈ ಬೈ, ಸಿ ಯು, ಲವ್ ಯು ಆಲ್, ಲವ್ ಯು ಕರ್ನಾಟಕ. Thank you, love you. Super Queen co-presenting Bhima Jewelers. Special partner Continental Malgudi Filter Coffee, Sadhguru Ayurveda Gram Floor Soap, Digital Streaming Partner ZEE5.